ಚಿಕ್ಕವರಿಗೆ ಹಾಯ್ ಹೆಲೋ, ದೊಡ್ಡವರಿಗೆ ನಮಸ್ಕಾರ. ಗೈಸ್, ಇವತ್ತಿನ ಒಂದು ಸ್ಟೋರಿಯನ್ನು ನೀವು ಕೇಳಿಸ್ಕೊಂಡ ನಂತರ ನಿಮ್ಮ ಗರ್ಲ್ ಫ್ರೆಂಡ್ ಏನಾದರೂ ನಿಮಗೆ ಸ್ವೀಟ್ ತಂದು ಕೊಟ್ಟರೆ ಅದನ್ನು ತಿನ್ನೋಕ್ಕಿಂತ ಮೊದಲು ನೀವು 10 ಸತಿ ವಿಚಾರ ಮಾಡ್ತೀರಿ ಗೈಸ್ ಅಂತ ಒಂದು ಹಾರರ್ ಸ್ಟೋರಿಯನ್ನು ನಾನು ಇವತ್ತು ನಿಮಗೆ ಹೇಳಲು ಹೊರಟಿದ್ದೀನಿ. ಏನಂದರೆ ಗೈಸ್, ನಮ್ಮ ಹಿಂದಿನ ವಿಡಿಯೋ ಇದೆಯಲ್ಲ, ಮೋಹಿನಿಯ ಮಾಯೆಯಲ್ಲಿ ಅಂತ, ಅಂದರೆ ಈ ಒಂದು ಇದ್ರದ್ದಿತ್ತಲ್ಲ ಬೆಂಗಳೂರ್ದು ಲಿವ್ ಇನ್ ರಿಲೇಷನ್ಶಿಪ್ ವಿತ್ ಗೋಸ್ಟ್ ಅಂತ. ಸೊ ಆ ಒಂದು ವಿಡಿಯೋನ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿಸ್ಕೊಂಡು ಇದಕ್ಕಿಂತಲೂ ಹಾರರ್ ಆ್ಯಂಡ್ ಡೇಂಜರಸ್ ಥಿಂಗ್ಗಳು ನಮ್ಮ ಒಬ್ಬ ಪರಿಚಿತರ ಜೀವನದಲ್ಲಿ ಆಗಿದೆ ಅಂತ ಅವರು ನನಗೆ ಇವತ್ತಿನ ಸ್ಟೋರಿಯನ್ನು ಸೆಂಡ್ ಮಾಡಿದ್ದಾರೆ ಗೈಸ್, ಈ ಒಂದು ಇನ್ಸ್ಟಾಗ್ರಾಮ್ಗೆ. ಸೊ ಗೈಸ್, ಈ ಇನ್ಸ್ಟಾಗ್ರಾಮ್ದು ಲಿಂಕ್ ನಾನು ಯಾರೋ ಕರೆದಂಗಾಯ್ತು ಗೈಸ್. ಈ ಇನ್ಸ್ಟಾಗ್ರಾಮ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೀನಿ. ಯಾಕಂದರೆ ನಿಮ್ಮ ಹತ್ರನೂ ಇಂತಹ ಎಕ್ಸ್ಪೀರಿಯನ್ಸ್ಗಳು, ಸ್ಟ್ರೇಂಜ್ ಥಿಂಗ್ಗಳು ಇದ್ದರೆ ನನಗೆ ಅದನ್ನು ಸೆಂಡ್ ಮಾಡಿ ಗೈಸ್, ನಾನು ಇಲ್ಲಿ ಸ್ಟೋರಿ ಮುಖೇನ ಹೇಳ್ತೀನಿ ಅಂತ ಹೇಳ್ತಾ ಗೈಸ್, ಯಾವುದೇ ಥರ ಲೇಟ್ ಮಾಡದೆ ನಾವು ಡೈರೆಕ್ಟ್ ಸ್ಟೋರಿಗೆ ಜಂಪಿನ್ ಆಗೋಣ. ಗೈಸ್, ಇವತ್ತಿನ ಸ್ಟೋರಿಯ ಮೇನ್ ಕ್ಯಾರೆಕ್ಟರ್ ಅಮನ್ ಬೇಸಿಕಲಿ ಬಳ್ಳಾರಿ. ಇವನು ಬೆಂಗಳೂರಿನ ಒಂದು ಒಳ್ಳೆಯ ಕಂಪ್ನಿಯಲ್ಲಿ ಜಾಬ್ ಮಾಡ್ತಿರ್ತಾನೆ. ಸೊ ಇವನ ಹೈಟ್ ಬಂದುಬಿಟ್ಟು 6.1 ಇಂಚ್ ಆ್ಯಂಡ್ ಇವನು ಕಾಣಲು ತುಂಬ ಬೆಳ್ಳಗೆ, ಇವನ ಬಾಡಿ ಶೇಪ್ ಬಂದುಬಿಟ್ಟು ಮಾಸ್ಕ್ಯುಲರ್ ಇರುತ್ತೆ. ಸೊ ಗೈಸ್, ಇವನು ಯಾರು ನೋಡ್ತಾರಲ್ಲ ಇವನ ಹಿಂದೆ ಬೀಳ್ತಿರ್ತಾರೆ ಅವರು. ಸೊ ಅಂಥ ಒಂದು ಬಾಡಿ ಶೇಪ್ನ ಇವನು ಹೊಂದಿರ್ತಾನೆ, ಅಂದರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಇದಾರಲ್ಲ ಅವ್ರ ಥರ. ಸೊ ಇವನು ಡೈಲಿ ವರ್ಕಿಗೆ ಹೋಗೋದು ಬರೋದೆಲ್ಲ ಮಾಡ್ತಿರ್ತಾನೆ, ಯಾವುದೇ ಥರ ಚಟಗಳು ಇವನಿಗೆ ಇಲ್ಲ. ಆ್ಯಂಡ್ ಇಂಚರ ಅನ್ನೋ ಒಂದು ಹುಡುಗಿ 5.6 ಹೈಟ್ ಇರುತ್ತೆ. ಆಕೆಯದು ಕಾಣಲು ಓವೆಲ್ ಫೇಸ್ ಶೇಪ್, ತುಂಬ ಬೆಳಗ್ಗೆ ಇರ್ತಾಳೆ, ಬಟ್ಟಲ್ ಗನ್ಗಳು ಇರ್ತವೆ ಗೈಸ್ ಆಕೆಯದು. ಆ್ಯಂಡ್ ಕೂದಲೆಲ್ಲ ಇಲ್ಲಿ ಮಠ, ಅಂದರೆ ಹಿಂದಿನ ಮಠ ಇರುತ್ತೆ. ಒಂದು ಯಾವುದೇ ಹೀರೋಯಿನಿಗೇನು ಅವಳು ಕಮ್ಮಿ ಇರೋದಿಲ್ಲ ಅಂತ ಒಂದು ಬಾಡಿ ಕಂಪೋನೆಂಟ್ಸ್ನ ಅವಳು ಹೊಂದಿರ್ತಾಳೆ, ಅಂದರೆ ಬ್ಯಾಲೆನ್ಸ್ಡ್ ಬಾಡಿ ಇರುತ್ತೆ ಅವಳು. ಸೊ ಅಮನ್ ಈಕೆಯನ್ನು ನೋಡ್ತಾನೆ, ಅಂದರೆ ಇವಳು ಅದೇ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿರ್ತಾಳೆ. ಸೊ ಅಮನ್ನ ಎದುರು ಆಕೆಯ ಮೇಲೆ ಬೀಳುತ್ತೆ. ಆ್ಯಂಡ್ ಇವನು ಫಸ್ಟ್ ಟೈಮ್ ಹೇಗೆ ಆಕೆಯನ್ನು ನೋಡ್ತಾನೋ ಇವನು ಫುಲ್ ಫ್ಲ್ಯಾಟ್ ಆಗಿಬಿಡ್ತಾನೆ. ಆ್ಯಂಡ್ ಇವನು ಆಕೆಯನ್ನು ಹೇಗಾದರೂ ಮಾಡಿ ಪಟಾಯಿಸ್ಬೇಕಂತ ಟ್ರೈ ಮಾಡ್ತಿರ್ತಾನೆ. ಸೊ ಇವನು ಆಕೆ ಆಸ್ಪಾಸೆಲ್ಲ ಸುತ್ತಾಡ್ತಾನೆ, ಆಕೆಯ ಒಂದು ನಂಬರ್ನ ತೊಗೋತಾನೆ. ನಂಬರ್ ತೊಗೊಂಡು ಪರಿಚಯ ಮಾಡ್ಕೋತಾನೆ. ಪರಿಚಯ ಮಾಡ್ಕೊಂಡು ಪ್ರೀತಿಗೆ ಬದಲಾಗುತ್ತೆ ಅದು. ಆ ಪ್ರೀತಿ ಇವಾಗ ಏನಂದರೆ ಒಂದು ರಿಲೇಷನ್ಶಿಪ್ನಲ್ಲಿ ಇರ್ತಿರ್ತಾರೆ ಇವರು. ಸೊ ಹೀಗೆಲ್ಲ ಆಗಿರುತ್ತೆ ಗೈಸ್. ಆಗಿದ್ದಾಗ ಏನಂದರೆ ಇವರಲ್ಲಿ ಒಂದು ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗ್ತವೆ. ಏನು ಪ್ರಾಬ್ಲಮ್ಸ್ ಅಂದರೆ, ಇವ್ರು ಏನು ಇರ್ತಿರ್ತಾರಲ್ಲ ಗೈಸ್, ಇವರು ಬೇರೆ ಬೇರೆ ಫ್ಲ್ಯಾಟ್ನಲ್ಲಿ ಇರ್ತಿರ್ತಾರೆ. ಆ್ಯಂಡ್ ಇವರು ಒಂದೇ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿರ್ತಾರೆ. ಪ್ಲಸ್ ಇವ್ರದ್ದು ರಿಲೇಷನ್ಶಿಪ್ ಇರೋದ್ರಿಂದ ಇವ್ರು ಥಿಂಕ್ ಮಾಡ್ತಾರೆ, ನಾವು ಡಬಲ್ ರೆಂಟ್ನ ಪೇ ಮಾಡ್ತಾ ಇದ್ದೀವಿ. ಸೊ ನಾವೇನಾದರೂ ಒಂದೇ ರೂಮ್ನಲ್ಲಿ ಇದ್ದಿದ್ರೆ ನಮ್ಮದು ರೆಂಟಲ್ ಇದು ಉಳಿಯುತ್ತೆ, ಫೀಸ್ ಉಳಿಯುತ್ತೆ. ಸೊ ನಾವು ಯಾಕೆ ಒಂದೇ ರೂಮ್ನಲ್ಲಿ ಇರಬಾರ್ದು ಅಂತ ಇವರು ಏನು ಮಾಡ್ತಾರೆ ಅಂದರೆ ಡಿಸೈಡ್ ಮಾಡಿ ಇವರು ಬೆಂಗಳೂರಿನ ಒಂದು ಇದರಲ್ಲೆಲ್ಲ ಹುಡ್ಕೋಕೆ ಸ್ಟಾರ್ಟ್ ಮಾಡ್ತಾರೆ ರೂಮ್ಸ್ನ ರೆಂಟಲ್ಗೆ ಅಂತ. ಸೊ ಇವರು ಹೀಗೆ ಹುಡುಕ್ತಿರ್ತಾರೆ. ಬಟ್ ಇವರಿಗೆ ಯಾವುದೇ ಥರ ಒಂದು ರೂಮ್ಗಳು ಇಲ್ಲಿ ಸಿಗ್ತಾ ಇರಲಿಲ್ಲ. ಅಂದರೆ ಈ ಒಂದೇನು ಘಟನೆ ಆಗಿದೆ ಅಲ್ಲ ಗೈಸ್, ಆ ಟೈಮ್ನಲ್ಲಿ ಬೆಂಗಳೂರಿನಲ್ಲಿ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಇರೋರಿಗೆ ಒಂದು ಇದು ಕೊಡ್ತಿರಲಿಲ್ಲ, ರೂಮ್ಗಳನ್ನು ಕೊಡ್ತಿರೋದಿಲ್ಲ. ಇವಾಗ ಏನಾಗ್ತಾ ಇದೆಯೋ ನನಗೆ ಗೊತ್ತಿಲ್ಲ ಗೈಸ್. ಸೊ ಇಂಥ ಒಂದು ಸಿಚುವೇಶನ್ಸ್ ಇರುತ್ತೆ. ಇವರು ಎಲ್ಲ ಕಡೆ ಹುಡುಕ್ತಾರೆ. ಒಂದಿನ ಏನಂದರೆ ಇವರಿಗೆ ಒಂದು ಫ್ಲ್ಯಾಟ್ ಸಿಗುತ್ತೆ, ಅದು 2 BHK ಇರುತ್ತೆ. ಸೊ ಇವರಿಬ್ಬರು ಇಲ್ಲಿಗೆ ಶಿಫ್ಟ್ ಆಗ್ತಾರೆ ತುಂಬ ಖುಷಿಯಾಗಿ. ಹೀಗೆ ಇವ್ರದ್ದು ಒಂದೇ ದಿನ ಹೋಗುತ್ತೆ ಗೈಸ್. ಏನಂದರೆ ಗೈಸ್, ಇವಾಗ ಇಂಚರ ಆ್ಯಂಡ್ ಇವರು ಡೈಲಿ ನೈಟ್ ಮಲ್ಕೊಳ್ಳೋದು, ಕೆಲ್ಸಕ್ಕೆ ಹೋಗೋದು, ರಿಟರ್ನ್ ಬರೋದು, ಇದೇ ಥರ ಮಾಡ್ತಿರ್ತಾರೆ. ಇಬ್ಬರು ಕೂಡಿನೇ ಅಡ್ಡಾಡ್ತಿರ್ತಾರೆ. ಒಂದಿನ ಏನಾಗುತ್ತೆ ಅಂದರೆ ನೈಟ್ ಇವರು ಮಲಗಿ ಬೆಳಗ್ಗೆ ಎದ್ದಾಗ ಇಂಚರ ಕಸ ಗುಡಿಸ್ಬೇಕಾದ್ರೆ ನೋಡ್ತಾಳೆ ಗೈಸ್, ಏನಂದರೆ ಅಲ್ಲಲ್ಲಿಗೆ ಟೈಲ್ಸ್ ಮೇಲೆ ಏನಂದರೆ ಈ ಒಂದು ಬೂದಿ ಬಿದ್ದಿರುತ್ತೆ. ಅಂದರೆ ಆ್ಯಶಸ್ ಇರುತ್ತಲ್ಲ, ನಾವು ಸಿಗರೇಟ್ ಸೇದಿದ ಮೇಲೆ ಏನು ಬೂದಿ ಬೀಳುತ್ತಲ್ಲ ಈ ಆ್ಯಶಸ್, ಆ ಥರ ಎಲ್ಲ ಕಡೆ ಅದರದ್ದು ಆ್ಯಶಸ್ ಆ ಥರ ಬಿದ್ದಿರುತ್ತೆ. ಈ ಒಂದು ಊದಿನ ಕಡ್ಡಿದೆಲ್ಲ ಬೀಳುತ್ತಲ್ಲ ಗೈಸ್, ಆ ಥರ ಬಿದ್ದಿರುತ್ತೆ. ಸೊ ಇಂಚರಾಗಿದ್ದು ಒಂಥರ ಅನಿಸುತ್ತೆ, ಏನಿದು ಈ ಥರ ಬಿದ್ದಿದೆಯಲ್ಲ ಅಲ್ಲಲ್ಲಿಗೆ ಅಂತ. ಸೊ ಅವಳು ತಿಳ್ಕೊತಾಳೆ, ಏನೋ ಗಾಳಿಯಿಂದ ಬಂದಿರ್ಬೇಕು ಬಿಡು ಅಂತ ಅವಳು ಸುಮ್ಮನಾಗ್ಬಿಡ್ತಾಳೆ ಇಲ್ಲಿ. ಹೀಗೆ ಗೈಸ್ 2ನೇ ದಿನ ಬರುತ್ತೆ. 2ನೇ ದಿನವೂ ಸಹ ಏನಂದರೆ ಅಲ್ಲಲ್ಲಿಗೆ ಬೂದಿ ಬಿದ್ದಿರುತ್ತೆ. ಸೊ ಅವಳು ಕೇಳ್ತಾಳೆ ಈ ಅಮನ್ ಏನಿದು ಎಲ್ಲ ಕಡೆ ಬೂದಿ ಬಿದ್ದಿದೆ, ನೀವೇನಾದರೂ ಸಿಗರೇಟ್ ಸೇದ್ತೀರಾ ಅಂತ ಅಂದಾಗ ಅಮನ್ ಅಂತಾನೆ, ಇಲ್ಲ ನನಗಂಥ ಯಾವ ಚಟಗಳಿಲ್ಲ, ಯಾಕಂದರೆ ನಾನು ಬಾಡಿ ಬಿಲ್ಡಿಂಗ್ ಮಾಡ್ತಾ ಇದ್ದೀನಿ ಅಂತ ಅಂದಾಗ ಆಯಿತು ಅಂತಾಳೆ. ಮತ್ತು ಇದು ಹೀಗೆ 2ನೇ ದಿನ 3ನೇ ದಿನ ಹೋಗುತ್ತೆ. ಅಲ್ಲಲ್ಲಿಗೆ ಬೂದಿ ಎಲ್ಲ ಬೀಳ್ತಾ ಇರುತ್ತೆ. ಸೊ ಇವಳಿಗೆ ಇದು ಆಗ್ತಾ ಇರುತ್ತೆ ಒಂಥರ, ಏನಿದು ಈ ಥರ ಎಲ್ಲ ಆಗ್ತಾ ಇದೆಯಲ್ಲ ಅಂತ. ಹೀಗೆ ಗೈಸ್ ದಿನಗಳು ಉರುಳಿದ ತಕ್ಷಣ ಏನಂದರೆ ಒಂದಿನ ನೈಟ್ ಇವಳು ಮಲಗಿರ್ತಾಳೆ. ಮಲಗಿದಾಗ ಯಾರೋ ಅಂತ ಕರೆದಂಗಾಗುತ್ತೆ.
ಸೊ ಇವಳು ಹೇಳ್ತಾಳೆ ಗೈಸ್, ಎದ್ದವಳೆ ಸೀದಾ ನೋಡ್ತಾಳೆ. ನೋಡಿದರೆ ಅಮನ್ ಪಕ್ಕದಲ್ಲೇ ಮಲ್ಕೊಂಡಿದ್ದಾನೆ ಬೆಡ್ ಮೇಲೆ ಆ್ಯಂಡ್ ಆಸ್ಪಾಸ್ ಏನೂ ಇಲ್ಲ. ಸೊ ಇವಳಿಗೆ ಅನಿಸುತ್ತೆ ಹೇಗೆ ಇದು ವಾಯ್ಸ್ ಬಂತು ಅಂತ. ಸೊ ಇವಳು ಹೋಗ್ತಾಳೆ, ಹೋಗಿ ಡೋರ್ ಓಪನ್ ಮಾಡಿ ನೋಡ್ತಾಳೆ. ನೋಡಿದರೆ ಅಲ್ಲಿ ಆಸ್ಪಾಸ್ ಯಾರೂ ಇಲ್ಲ ಗೈಸ್. ಸೊ ಇವಳು ಹೀಗೆ ನಿಂತಿದ್ದಾಳೆ. ಅಷ್ಟರಲ್ಲಿ ಹಿಂದಿನಿಂದ ಯಾರೋ ಕೈ ಇಟ್ಟಂಗಾಗುತ್ತೆ ಬೆನ್ ಮೇಲೆ. ಇವಳು ಹಿಂತಿರುಗಿ ನೋಡ್ತಾಳೆ ಗೈಸ್. ನೋಡಿದರೆ ಅಮನ್ ಕೇಳ್ತಾನೆ, ಯಾಕೆ ಏನಾಯಿತು, ಇಲ್ಲಿಗೆ ಯಾಕೆ ನಿಂತಿದ್ಯಾ ಮುದ್ದು ಬಂಗಾರ ಅಂತ ಅಂದಾಗ ಅವಳು ಅಂತಾಳೆ, ಇಲ್ಲ ಹೀಗೀಗೆ ನನ್ನ ಹೆಸರನ್ನ ಕರೆದಂಗಾಯ್ತು ಯಾರು, ಸೊ ನಾನು ಹೊರಗಡೆ ಚೆಕ್ ಮಾಡೋಕೆ ಬಂದರೆ ಇಲ್ಲಿ ಯಾರೂ ಇಲ್ಲ ಅಂತ ಅಂದಾಗ ಅಮನ್ ಅಂತಾನೆ, ಅಯ್ಯೋ ಹುಚ್ಚಿ, ನಾವು ಆಫೀಸ್ನಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ, 108 ಜನ ನಮಗೆ ನಮ್ಮ ಹೆಸರಿನಿಂದ ಕರಿತಿರ್ತಾರೆ. ಸೊ ನೀನು ನಿದ್ಗಣ್ಣಿನಲ್ಲಿ ಇದ್ದಾಗ ಅದೇ ಯಾರೋ ಕರೆದಂಗೆ ಆಗಿರಬೇಕು, ಅದಕ್ಕೆ ನೀನು ಎದ್ದು ಬಂದಿದೀಯಾ, ನಡಿ ಅಂತ ಅಂತಾನೆ. ಅವಾಗ ಅವಳು ಅಂತಾಳೆ, ಇಲ್ಲ ಅದಾಗೋಕ್ಕೆ ಚಾನ್ಸೇ ಇಲ್ಲ, ಯಾಕಂದರೆ ನಾನು ಇವಾಗ ತಾನೇ ಜಸ್ಟ್ ಮಲಗಿದ್ದೀನಿ, ಆ ಥರ ಹೇಗೆ ಕನಸು ಬೀಳೋಕ್ಕೆ ಸಾಧ್ಯ ಅಂತ ಅಂದಾಗ ಅಮನ್ ಅಂತಾನೆ, ಅದನ್ನು ನಾಳೆ ಬೆಳಗ್ಗೆ ಎದ್ದು ವಿಚಾರಿಸಿದರೆ ಆಯಿತು, ನಡಿ ಅಂತ ಅವನು ಆಕೆಯನ್ನು ಈ ಥರ ಎತ್ಕೋತಾನೆ ಗೈಸ್. ಎತ್ಕೊಂಡು ಫೋರ್ಸ್ಫುಲ್ಲಿ ಆಕೆಯನ್ನು ಕರ್ಕೊಂಡು ಹೋಗ್ತಾನೆ ಬೆಡ್ ಮೇಲೆ ಆ್ಯಂಡ್ ಇವರು ಮಲಗ್ತಾರೆ ಗೈಸ್. ಮಲಗಿ ಮತ್ತೆ ಬೆಳಗ್ಗೆ ಎದ್ದಾಗ ಗೈಸ್ ಅದೇ ಸೀನ್, ಅಲ್ಲಿಗೆ ಬೂದಿಗಳು ಬಿದ್ದಿರುತ್ತೆ. ಅಂದರೆ ಒಂದು ಬೂದಿ ಇದು ಬಿದ್ದಿರುತ್ತೆ ಟೈಲ್ಸ್ ಮೇಲೆಲ್ಲ. ಸೊ ಈಕೆ ಕಸ ಗುಡಿಸ್ತಾಳೆ. ಕಸ ಗುಡಿಸಿದ ತಕ್ಷಣ ಮತ್ತೆ ಇವಾಗ ಆಫೀಸ್ಗೆ ಹೋಗಬೇಕು. ಆಫೀಸ್ಗೆ ಹೋಗೋಕೆ ಮೊದಲು ಏನಂದರೆ ಇವರು ಒಂಥರ ಮಿಲ್ಕ್ ಎಲ್ಲ ಇಟ್ಟಿರ್ತಾರೆ ಗೈಸ್, ಅಂದರೆ ಹಾಲುಗಳನ್ನು ಈ ಒಂದು ಇದ್ರ ಮೇಲೆ ಒಲೆ ಮೇಲೆ ಕುದಿಸೋಕೆ ಇಟ್ಟಿರ್ತಾರಲ್ಲ. ಸೊ ಆವಾಗ ಏನಾಗುತ್ತೆ ಅಂದರೆ ಗೈಸ್, ಆ ಒಂದು ಒಲೆಯಲ್ಲಿ ಇಟ್ಟ ತಕ್ಷಣವೇ ಆ ಒಂದು ಹಾಲು ಸುಟ್ಟು ಹೋಗುತ್ತೆ. ಇದು ಡೈಲಿ ಕಂಟಿನ್ಯೂಸ್ ಹೀಗೆ ಆಗ್ತಾ ಇರುತ್ತೆ. ಹಾಲೆಲ್ಲ ಸುಟ್ಟು ಬಿಡುತ್ತೆ ಆ್ಯಂಡ್ ಮನೆ ತುಂಬ ಅದರದ್ದು ಹೊಗೆಯೆಲ್ಲ ಸುತ್ತಾಡ್ತಾ ಇರುತ್ತೆ. ಇವಳಿಗೆ ತಿಳಿತಾನೇ ಇಲ್ಲ ಏನಾಗ್ತಾ ಇದೆ ಅಂತ. ಪರ್ಟಿಕ್ಯುಲರ್ ಮೂಮೆಂಟ್ಗೆ, ಅಂದರೆ ಏನು ಹಾಲು ಕುದಿಯುತ್ತಲ್ಲ ಆ ಮೂಮೆಂಟ್ಗೆ ಅವ್ರದ್ದು ನೆನಪೆಲ್ಲ ಹಾರು ಹೋಗ್ತಾ ಇರುತ್ತೆ. ಸೊ ಇಂಥ ಒಂದು ಘಟನೆಗಳು ಅಲ್ಲಿ ನಾರ್ಮಲ್ ಆಗಿ ಆಗ್ತಾ ಇರ್ತವೆ. ಇವಳು ಅಮನಿಗೆ ಹೇಳ್ತಾಳೆ, ನೋಡಿ ಈ ಥರ ಎಲ್ಲ ಮನೆಯಲ್ಲಿ ಘಟನೆ ಆಗ್ತಾ ಇದ್ದೇವೆ, ಇದೆಲ್ಲ ಸರಿಯಲ್ಲ, ಯಾರಿಗಾದರೂ ಕೇಳೋಣ ನಡಿ ಅಂತಾಳೆ. ಬಟ್ ಅಮನ್ ಇದರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವನಂತಾನೆ, ಇಟ್ಸ್ ಕ್ಯಾಶುವಲ್, ಆಗ್ತಾ ಇರ್ತವೆ ಬಿಡು, ನಾವು ಬೇರೆ ಹಾಲು ತಂದರೆ ಆಯಿತು, ಹಾಗೆ ಹೇಳ್ತಿರ್ತಾನೆ ಗೈಸ್. ಸೊ ಹೀಗೆ ಏನಂದರೆ ದಿನಗಳು ಉರುಳ್ತವೆ ಆ್ಯಂಡ್ ಆ ಒಂದು ಹೆಸರೇನು ಬರ್ತಾ ಇತ್ತಲ್ಲ, ಇಂಚರ, ಅದು ಈಕೆಗೆ ಆವಾಗ ಕೇಳಿಸ್ತಾ ಇರುತ್ತೆ. ಹೀಗೆ ದಿನಗಳು ಉರುಳ್ತವೆ ಗೈಸ್. ಮತ್ತೆ ಏನಾಗುತ್ತೆ ಅಂದರೆ ಗೈಸ್, ಒಂದಿನ ಇವಳಿಗೆ ತುಂಬ ತಲೆನೋವು ಸ್ಟಾರ್ಟ್ ಆಗುತ್ತೆ. ಎಷ್ಟು ತಲೆನೋವ್ತಾ ಇರುತ್ತೆ ಅಂದರೆ ತಲೆ ಏನೋ ಇವತ್ತು ಒಡೆದು ಹೋಗುತ್ತೋ ಏನೋ ಅನ್ನೋದೆ. ಆ್ಯಂಡ್ ಇವಳು ಅಮನ್ಗೆ ಹೋಗಿ ಹೇಳ್ತಾಳೆ, ಯಾಕಂದರೆ ಅಮನ್ ಇವ್ರದ್ದು ಒಂದು ಟೀಮ್ನ ಹೆಡ್ ಇರ್ತಾನೆ. ಸೊ ಅವಳು ಅಂತಾಳೆ, ಹೀಗೆ ನನಗೆ ತಲೆ ತುಂಬ ನೋವ್ತಾ ಇದೆ, ನಾನು ರೂಮ್ಗೆ ಹೋಗಿ ರೆಸ್ಟ್ ಮಾಡ್ತೀನಿ, ಇವತ್ತೊಂದಿನ ಹಾಫ್ ಡೇ ತೊಗೋತಾ ಇದ್ದೀನಿ ಅಂತ. ಆಯಿತು ಹೋಗಿ ನೀನು ಅಂತ ಅಮನ್ ಹೇಳ್ತಾನೆ. ಹೇಳಿದ ತಕ್ಷಣ ಇವಳು ಬರ್ತಾಳೆ. ಇವತ್ತು ಏನಂದರೆ ಈ ರೂಮ್ನಲ್ಲಿ, ಅಂದರೆ ಆ ಫ್ಲ್ಯಾಟ್ನಲ್ಲಿ ಅವಳು ಫಸ್ಟ್ ಟೈಮ್ ಒಬ್ಬಳೆ ಮಲಗ್ತಾ ಇದ್ದಾಳೆ. ಪ್ರತಿ ಸಲ ಅಮನ್ ಇರ್ತಿದ್ದ, ಇವರು ಡೈಲಿ ಸುತ್ತಾಡ್ತಾ ಇದ್ರು, ಒಂದೇ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಹೋಗೋದು ಬರೋದೆಲ್ಲ ಒಟ್ಟಿಗೆ ಇರ್ತಿತ್ತು. ಆ್ಯಂಡ್ ಹೊಸದಾಗಿ ಯಾರು ರಿಲೇಷನ್ಶಿಪ್ನಲ್ಲಿ ಇರ್ತಾರೆ ಅವ್ರದ್ದು ಹಣೆ ಬರ ನಿಮ್ಗೆ ಗೊತ್ತೇ ಇದೆ ಗೈಸ್, ಅವ್ರು ಎಷ್ಟು ಹತ್ತಿಕ್ಕೊಂಡಿರ್ತಾರೆ ಅಂತ. ಸೊ ಈ ಥರ ಇರುತ್ತೆ. ಬಟ್ ಇವತ್ತೇನಂದರೆ ಇವಳು ಫಸ್ಟ್ ಟೈಮ್ ಒಬ್ಬಳೆ ಆ ರೂಮ್ನಲ್ಲಿ ಮಲಗಿದ್ದಾಳೆ. ಆ್ಯಂಡ್ ಇವಳು ಮಲಗಬೇಕಾದ್ರೆ ಏನಂದರೆ ಒಂದು ಟ್ಯಾಬ್ಲೆಟ್ನ ತಗೋತಾಳೆ, ಏನಂದರೆ ಈ ತಲೆನೋವಿಂದು ಪ್ಲಸ್ ಈ ಒಂದು ನಿದ್ದೆ ಬರೋ ಟ್ಯಾಬ್ಲೆಟ್ಸ್. ಸೊ ಅಂದರೆ ಗೈಸ್ ಈಕೆಗೆ ನಿದ್ದೆನೇ ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ಆ ಥರ ಮಾಡಿರ್ತಾಳೆ. ಇವಾಗ ಇವಳು ಮಲಗಿರ್ಬೇಕಾದ್ರೆ ಇವಳಿಗೆ ಒಂದು ಕನಸು ಬೀಳುತ್ತೆ. ಸೊ ಆ ಕನಸಿನಲ್ಲಿ ಏನಂದರೆ ಯಾವುದೋ ಒಂದು ಹೆಣ್ಮಗಳು ಈಕೆ ಆಸ್ಪಾಸ್ ಎಲ್ಲ ಸುತ್ತಾಡ್ತಿರ್ತಾಳೆ. ಆಕೆಯ ಒಂದು ಬೆಡ್ಶೀಟ್ನ ಎಳ್ದಂಗೆ ಆಗ್ತಾ ಇರುತ್ತೆ. ಸೊ ಇವಳು ಯಾವ್ದು ನೋಡ್ತಾಳೆ, ನೋಡಿದರೆ ಅದು ಕನಸು ಥರ ಇರುತ್ತೆ. ಸೊ ಇವಳು ಮೈಯೆಲ್ಲ ಬೆವ್ತು ಹೋಗಿರುತ್ತೆ. ಇವಳು ತನ್ನ ಮೈಯಿಂದ ಬೆವರೆಲ್ಲ ಒರೆಸ್ಕೋತಾಳೆ ಒಂದು ಟವೆಲ್ನಿಂದ. ಇನ್ನೇನು ಇವಳು ಹೀಗೆ ಎದ್ದು ನಿಂದಿರಬೇಕು ಗೈಸ್, ಅಷ್ಟರಲ್ಲಿ ಒಂದು ಹೆಣ್ಮಗಳು ಇವಳು ಮುಂದೆ ಬಂದು ನಿಂತಿದ್ದಾಳೆ. ಆ್ಯಂಡ್ ಅವಳದು ಮೈ ತುಂಬ ಸುಟ್ಟು ಹೋಗಿದೆ, ಬೂದ್ ಆಗಿಬಿಟ್ಟಿದೆ. ಆಕೆ ಇವಳು ಕೂತಿಗೆಯನ್ನು ಹಿಡಿತಾಳೆ ಆ್ಯಂಡ್ ಅಂತಾಳೆ, ಹುಷಾರ್, ಅವನು ನಿನ್ನನ್ನು ಸಾಯಿಸಿಬಿಡ್ತಾನೆ, ಇಂಚರ ಇಲ್ಲಿಂದ ಓಡಿ ಹೋಗ್ಬಿಡು, ಅವನು ನಿನ್ನನ್ನು ಬಿಡೋದಿಲ್ಲ, ನಿನ್ನನ್ನು ಅವನು ಸಾಯಿಸ್ತಾನೆ ಅಂತ ಹೇಳ್ತಾಳೆ. ಹೇಳಿ ಅವಳು ಹೀಗೆ ನಿಂತಿರ್ತಾಳೆ. ಇವಳಿಗೇನು ಮಾಡ್ಬೇಕಂತ ತಿಳಿಯೋದಿಲ್ಲ ಗೈಸ್. ಇವಳು ಸೀದಾ ರೂಮ್ನಿಂದ ಹೊರಗಡೆ ಓಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಆ್ಯಂಡ್ ಇವಳಿಗೆ ಒಂಥರ ಡೇರಿಂಗೇ ಆಗ್ತಾ ಇಲ್ಲ, ಏನಾಗ್ತಾ ಇದೆ ಅಂತ ತಿಳಿತಾನೇ ಇಲ್ಲ. ಆ ಒಂದು ಹೆಣ್ಮಗಳೇನಿರ್ತಾಳಲ್ಲ ಅವಳು ಹೋಗಿ ಹಾಗೆ ಒಂದು ಮೂಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿರ್ತಾಳೆ ಗೈಸ್. ಸೊ ಇವಳು ಅಲ್ಲಿಂದ ಹೊರಗಡೆ ಹೊರಗಡೆ ಓಡಿ ಹೋಗಿ ಅಲ್ಲೇ ಒಂದು ಕಂಪೌಂಡ್ನ ಆಸ್ಪಾಸ್ನಲ್ಲಿ ಒಂದು ಟೆಂಪಲ್ ಇರುತ್ತೆ. ಆ ಟೆಂಪಲ್ ಹತ್ರ ಇವಳು ಕೂತ್ಕೊಂಡ್ಬಿಡ್ತಾಳೆ, ತನ್ನ ರೂಮ್ ಹತ್ರ ನೋಡ್ಕೊಂತು ಆ್ಯಂಡ್ ದೇವ್ರ ನಾಮಸ್ಮರಣೆ ಮಾಡ್ಕೊಂತು.
ಮತ್ತೆ ಏನು ಮಾಡ್ತಾಳೆ ಅಂದರೆ ಇವಳು ತನ್ನ ಒಂದು ಬಾಯ್ ಫ್ರೆಂಡ್ ಇರ್ತಾನಲ್ಲ ಅಮನ್, ಅವನಿಗೆ ಕಾಲ್ ಮಾಡ್ತಾಳೆ ಹೀಗೆ ಆಗಿದೆ ಅಂತ ಹೇಳೋಕೆ. ಬಟ್ ಅದು ಒಂದು ಕಾಲ್ ಹತ್ತಾ ಇಲ್ಲ ಗೈಸ್, ಆ ಅಮನ್ಗೆ ಒಂದು ಕಾಲೇ ಹತ್ತಾ ಇಲ್ಲ. ಸೊ ಹೀಗೆ ಇವಳು ಕುಂತಿರ್ತಾಳೆ ಅಮನ್ ಬರೋವರೆಗಂತ. ಆ್ಯಂಡ್ ಇವಾಗ ಏನಂದರೆ ಅಮನ್ ಬರ್ತಾನೆ, ಬಂದು ಆ ರೂಮ್ಗೆ ಹೋಗ್ತಾನೆ ಗೈಸ್. ಹೋಗಿ ನೋಡಿದ್ರೆ ಲಾಕ್ ಆಗಿದೆ ಹೊರಗಿನಿಂದ. ಸೊ ಅಲ್ಲಿ ಇಂಚರ ಎಲ್ಲಿ ಕಾಣ್ತಾ ಇಲ್ಲ. ಇವನು ಇಂಚರ ಅಂತ ಕೆಳಗಡೆ ಬರ್ತಾನೆ. ಆಕೆಯ ಒಂದು ಹೆಸರನ್ನ ಒದರ್ಕೊಂತು ನೋಡ್ತಾನೆ ಗೈಸ್. ನೋಡಿದರೆ ಇವಳು ತುಂಬ ಭಯದಲ್ಲಿ ಆ ಒಂದು ಟೆಂಪಲ್ನಲ್ಲಿ ಕೂತಿರ್ತಾಳೆ ಕೆಳಗಡೆ, ಅದೇ ಒಂದು ಫ್ಲ್ಯಾಟ್ನ ಆಸ್ಪಾಸ್ನಲ್ಲಿ. ಸೊ ಇವನು ಆಕೆಗೆ ಕೇಳ್ತಾನೆ, ಯಾಕೆ ನೀನು ಮುದ್ದು ಬಂಗಾರ ಇಲ್ಲಿ ಹೊರಗಡೆ ಕುಂತಿದೀಯಾ? ಫ್ಲ್ಯಾಟ್ನಲ್ಲಿ ಮಲಗ್ತೀನಿ ಅಂತ ಹೇಳಿದೆ, ಆ್ಯಂಡ್ ನೀನು ನೋಡಿದರೆ ಇವಾಗ ಹೊರಗಡೆ ಕೂತಿದೀಯಾ, ನಡಿ ಒಳಗಡೆ ಅಂತ ಹೇಳ್ತಾನೆ. ಹೇಳಿದಾಗ ಅವಳು ಲಿಟ್ರಲಿ ಗೈಸ್ ತುಂಬ ಅಳ್ತಿರ್ತಾಳೆ ಆ್ಯಂಡ್ ಭಯ ಪಟ್ಟಿರ್ತಾಳೆ. ಸೊ ಅವಳಂತಾಳೆ ಅಳ್ತಾ ನಾನು ಒಳಗಡೆ ಬರೋದಿಲ್ಲ, ಅಲ್ಲಿ ಏನೋ ಇದೆ, ಅದು ನನ್ನ ಕುತ್ತಿಗೆ ಹಿಡ್ದಿತ್ತು ಆ ಹೆಣ್ಮಗಳು, ಆಕೆ ಹೆಣ್ಮಗಳು ಮೈಯೆಲ್ಲ ಸುಟ್ಟು ಹೋಗಿದೆ, ನಾನು ಬರೋದಿಲ್ಲ ಒಳಗಡೆ ಅಂತ ಹೇಳ್ತಾಳೆ. ಇವನಿಗೆ ಅನಿಸುತ್ತೆ ಏನಿದು ಅಂತ, ಈ ಥರ ಎಲ್ಲ ಮಾತಾಡ್ತಾ ಇದ್ದಾಳಲ್ಲ ಇವಳು ಅಂತ. ಬಟ್ ಅಮನ್ ಹೇಗೋ ಆಕೆಯನ್ನು ಸಮಾಧಾನ ಮಾಡ್ತಾನೆ ಆ್ಯಂಡ್ ಕರ್ಕೊಂಡು ಹೋಗ್ತಾನೆ. ಬಾ ಅಲ್ಲಿ ಏನೂ ಇಲ್ಲ ಅಂತ ಕರ್ಕೊಂಡು ಹೋಗ್ತಾನೆ ಗೈಸ್. ಆ್ಯಂಡ್ ಅವಳು ಅಂತಾಳೆ, ಇಲ್ಲ ಆ ಮೂಲೆಯಲ್ಲಿ ಅವಳು ಕೂತ್ಕೊಂಡಿದ್ದಾಳೆ ಅಂತ ಹೇಳ್ತಾನೆ. ಅವಳು ಹೇಳಿದ ತಕ್ಷಣ ಇವನು ನೋಡ್ತಾನೆ, ಹೋಗಿ ನೋಡಿದರೆ ಅಲ್ಲಿ ಯಾರೂ ಇರೋದಿಲ್ಲ. ಅವಾಗ ಅವನಂತಾನೆ, ನೋಡಿ ಇಲ್ಲಿ ಯಾರೂ ಇಲ್ಲ, ನಿನಗೆ ಯಾಕೆ ಈ ಥರ ಆಗ್ತಾ ಇದೆ ಅಂತ. ಇದೆಲ್ಲ ನಿನಗೆ ಹ್ಯಾಲುಸಿನೇಷನ್ ಆಗ್ತಾ ಇರಬೇಕು, ಯಾಕಂದರೆ ನೀನು ಡಬಲ್ ಟ್ಯಾಬ್ಲೆಟ್ಸ್ನ ತೊಗೊಂಡಿದೆಯಲ್ಲ, ಸೊ ಅದರದ್ದು ಇಫೆಕ್ಟ್ ಇದೆ ಇದು ಅಂತ ಹೇಳ್ತಾನೆ ಅವನು, ಓವರ್ ಡ್ರಗ್ಸ್ನಿಂದ ಆಗಿದೆ ಅಂತ. ಬಟ್ ಅವಳು ಅಂತಾಳೆ, ಇಲ್ಲ ಹಾಗಾಗೋಕ್ಕೆ ಚಾನ್ಸೇ ಇಲ್ಲ, ಒಂದು ಹೆಣ್ಮಗಳು ಈ ರೂಮ್ನಲ್ಲಿ ಇದ್ದಾಳೆ, ಬೇಕಾದರೆ ನೋಡಿ ಅಲ್ಲಿ ಬೂದಿ ಇದೆ ಮುಂದ್ಗಡೆ ಅಂತ ಹೇಳ್ತಾಳೆ ಅವಳು. ಅಂದರೆ ಗೈಸ್ ಆ ಹೆಣ್ಮಗಳೇನು ನಿಂತ್ಕೊಂಡಿದ್ಲಲ್ಲ, ಆ ಸುಟ್ಟ ಹೆಣ್ಮಗಳು, ಆ ಒಂದು ಪ್ಲೇಸ್ನಲ್ಲಿ ಬೂದಿ ಬಿದ್ದಿರುತ್ತೆ, ತೆಕ್ಕೆ ಅಷ್ಟು. ಸೊ ಅಮನ್ ಅಂತಾನೆ, ಇದು ಆಗೋಕ್ಕೆ ಚಾನ್ಸೇ ಇಲ್ಲ, ಹೊರಗಡೆಯಿಂದ ಏನೋ ಬಂದಿರಬೇಕು, ತಡಿ ನಾನು ಅದನ್ನು ಇದು ಮಾಡ್ತೀನಿ ಅಂತ ಇವನು ಕಸ ಗುಡಿಸ್ತಾನೆ. ಆ್ಯಂಡ್ ಅದನ್ನು ಬೂದಿಯನ್ನು ಹೊರಗಡೆ ಹೋಗ್ತಾನೆ. ಆ್ಯಂಡ್ ಆಕೆಯನ್ನು ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡ್ತಾನೆ, ಇವೆಲ್ಲ ಇರೋದಿಲ್ಲ ಅಂತ. ಬಟ್ ಅವಳು ಕೇಳ್ತಾನೆ ಇಲ್ಲ ಗೈಸ್, ಏನೋ ಇದೆ ಅಂತ. ಅವಳು ತುಂಬ ಆರ್ಗ್ಯುಮೆಂಟ್ ಮಾಡ್ತಾಳೆ ಆ್ಯಂಡ್ ಇಬ್ಬರು ಮಾತಾಡ್ತಾ ಇರೋದಿಲ್ಲ. ಬಟ್ ಲಾಸ್ಟ್ಲಿ ಏನಾಗುತ್ತೆ ಅಂದರೆ, ನೈಟ್ ಟೈಮ್ ಮಲಗಬೇಕಾದ್ರೆ ಅವನು ಆಕೆಗೆ ಸಮಾಧಾನ ಮಾಡ್ತಾನೆ ಆ್ಯಂಡ್ ಅಂತಾನೆ, ಆಯ್ತು ಇದ್ರ ಬಗ್ಗೆ ನಾವು ಥಿಂಕ್ ಮಾಡೋಣ ಅಂತ ಹೇಳ್ತಾನೆ ಅವನು. ಹೇಳಿ ಇವಾಗಿಬ್ರು ಮಲ್ಕೋತಾರೆ ಗೈಸ್. ಮಲ್ಕೊಂಡಾಗ ರಾತ್ರಿ ಮತ್ತೆ ಕನಸಿನಲ್ಲಿ ಅದೇ ಥರ, ಇಂಚರ ಇಲ್ಲಿಂದ ಓಡೋಗ್ಬಿಡು, ಅವನು ನಿನ್ನನ್ನು ಸಹ ಬಿಡೋದಿಲ್ಲ, ನಿನ್ನನ್ನು ಅವನು ಸಾಯಿಸ್ತಾನೆ ಅಂತ ಅಂದಾಗ ಇವಳು ಮತ್ತೆ ಬೆಳಗ್ಗೆ ಹೇಳ್ತಾಳೆ. ಎದ್ದು ನೋಡಿದರೆ ಗೈಸ್ ಮತ್ತೆ ಅಲ್ಲೆಲ್ಲಿಗೆ ಬೂದಿ ಬಿದ್ದಿರುತ್ತೆ. ಆ್ಯಂಡ್ ಇವಾಗ ಏನಂದರೆ ಇವಳು ಟಾಯ್ಲೆಟ್ ರೂಮ್ಗೆ ಹೋದಂಗೆ ಈಕೆ ಹಿಂದೆ ಯಾರೇ ಬಂದಂಗೆ ಆಗೋದು, ಇವಳು ಎಲ್ಲೆಲ್ಲಿಗೆ ಸುತ್ತಾಡ್ತಿರ್ತಾಳಲ್ಲ ಅಲ್ಲೆಲ್ಲಿ ಯಾರೋ ಇದ್ದಂಗೆ ಆಗುತ್ತೆ ಗೈಸ್, ಏನೋ ಒಂದು ಸ್ಪಿರಿಟ್ ಪ್ರೆಸೆನ್ಸ್ ಆಗ್ತಾ ಇರುತ್ತೆ. ಸೊ ಇವಳು ತುಂಬ ಹೆದರುತ್ತಾಳೆ. ಹೀಗೆ ದಿನಗಳು ಉರುಳ್ತಾ ಇರ್ತವೆ. ಆ್ಯಂಡ್ ಇವಾಗ ಏನಂದರೆ ಗೈಸ್, ಇವಳದು ಬಾಡಿ ಒಂದು ಶೇಪ್ ಎಲ್ಲ ಡೌನ್ ಆಗ್ತಾ ಇದೆ. ಇವಳದು ಹೈಟ್ನಲ್ಲಿ ಸ್ವಲ್ಪ ಕಮ್ಮಿಗೆ ಕಾಣ್ತಾ ಇರುತ್ತೆ. ಕಣ್ಣು ಕೆಳಗಡೆ ಎಲ್ಲ ಡಾರ್ಕ್ ಸರ್ಕಲ್ಸ್ ಬಂದಿರುತ್ತೆ. ಸ್ವಲ್ಪ ಡಿಪ್ರೆಷನ್ ಥರ ಕಾಣ್ತಿರ್ತಾಳೆ ಇವಳು. ಏನಾದರೂ ಯಾರಾದರೂ ಕೇಳಿದರೆ ಉಲ್ಟಾನೇ ಉತ್ತರ ಕೊಡ್ತಿರ್ತಾಳೆ. ಈ ಥರ ಎಲ್ಲ ಆದಾಗ ಆಕೆ ಒಂದು ಆಫೀಸ್ನ ಕಲೀಗ್ಸ್ ಏನಿರ್ತಾರಲ್ಲ, ಅವ್ರು ಅಂತಾರೆ ಅಮನ್ಗೆ, ಏನಮ್ಮನ್ ನಿನ್ನ ಗರ್ಲ್ ಫ್ರೆಂಡ್ ಈ ಥರ ಎಲ್ಲ ಮಾಡ್ತಾ ಇದ್ದಾಳೆ, ಯಾಕೆ ಅವಳಿಗೆ ಏನಾಗಿದೆ, ಹೆಲ್ತ್ ಅಪ್ಸೆಟ್ಸ್ ಎಲ್ಲ ಆಗ್ತಾ ಇದ್ದಾವೆ, ಯಾಕೆ ನೀನು ಒಂದು ಡಾಕ್ಟ್ರಿಗೆ ಅವ್ರ ಸೈಕ್ಯಾಟ್ರಿಸ್ಟ್ಗೆ ತೋರಿಸ್ಬಾರ್ದು ಅಂತ ಕೇಳ್ತಾರೆ. ಇವನು ಆಯ್ತಂತ ಬರ್ತಾನೆ ಆ್ಯಂಡ್ ಆಕೆಗೆ ಕುನ್ಸ್ಕೊಂಡು ಕೇಳ್ತಾನೆ, ಏನಾಗಿದೆ ಹೇಳು, ನಡಿ ನಾವು ಹಾಸ್ಪಿಟಲ್ಗೆ ಹೋಗೋಣ ಅಂತ. ಇವನು ಹಾಸ್ಪಿಟಲ್ಗೆಲ್ಲ ತೋರಿಸ್ತಾನೆ, ಸೈಕ್ಯಾಟ್ರಿಸ್ಟಿಗೆ ತೋರಿಸ್ತಾನೆ ಗೈಸ್. ಎಲ್ಲ ರಿಪೋರ್ಟ್ಗಳು ನಾರ್ಮಲ್ ಬರ್ತವೆ. ಸೊ ಫೈನಲಿ ಇಂಚರ ಒಂಥರ ಬೋಲ್ಡ್ ಆ್ಯಂಡ್ ಸ್ಟ್ರೇಟ್ ಫಾರ್ವರ್ಡ್ ಗರ್ಲ್ ಇರೋದ್ರಿಂದ ಅವಳು ಅಮ್ಮನಿಗೆ ಕೇಳ್ತಾಳೆ, ನಿನಗೆ ಯಾವುದಾದ್ರೂ ಗರ್ಲ್ ಫ್ರೆಂಡ್ ಇದ್ಲಾ ಮೊದಲು, ಆ್ಯಂಡ್ ನೀನು ಯಾರಿಗಾದರೂ ಸಾಯಿಸಿದೀಯಾ, ಆರ್ ನನಗೇನಾದರೂ ನೀನು ಸಾಯಿಸ್ಬೇಕಂತ ಅಂದ್ಕೊಂಡಿದೀಯಾ ಅಂತ ಕೇಳ್ತಾಳೆ ಇವಳು. ಕೇಳಿದಾಗ ಅಮನ್ ಅಂತಾನೆ, ಇಲ್ಲ ಆ ಥರ ಏನೂ ಇಲ್ಲ, ನನಗೆ ಹಿಂದೆ ಯಾವುದೇ ಥರ ಒಂದು ಗರ್ಲ್ ಫ್ರೆಂಡ್ ಇರಲಿಲ್ಲ, ಈ ಗರ್ಲ್ ಫ್ರೆಂಡ್ ಆ್ಯಂಡ್ ಲವರ್ ವೈಫ್ ಅಂತೇನೇ ಇದ್ದರು, ಅದು ನೀನೇ ಅಂತ ಹೇಳ್ತಾನೆ ಅವನು. ಹೇಳಿ ಅಂತಾನೆ, ಈ ಥರ ಎಲ್ಲ ನಿನಗೆ ಕನಸುಗಳು ಬೀಳ್ತಾ ಇದ್ದಾವೆ ಅಂದರೆ ನೀನು ಏನೋ ಡಿಪ್ರೆಷನ್ನಲ್ಲಿದೆಯಾ, ಸೊ ಇದರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ, ನಾನು ಆ ಥರ ವ್ಯಕ್ತಿ ಅಲ್ಲ ಅಂತ ಅವನು ಭಾಳ ಸಮಜಾಯಿಷಿ ಕೊಡೋಕ್ಕೆ ಟ್ರೈ ಮಾಡ್ತಾನೆ. ಬಟ್ ಅವಳು ನಂಬ್ತಾ ಇಲ್ಲ. ಆ್ಯಂಡ್ ಏನಾಗುತ್ತೆ ಅಂದರೆ ಗೈಸ್, ಈಕೆಯ ಮಾತನ್ನು ಅವನೇನಾದರೂ ಕೇಳಿಸ್ಕೊಂಡಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಇಬ್ಬರಿಗೂ. ಬಟ್ ಇವನು ಕೇಳಿಸ್ಕೊಳ್ಳೋದಿಲ್ಲ. ಹೀಗೆ ದಿನಗಳು ಉರುಳ್ತವೆ. ಇವಾಗ ಏನಂದರೆ ಇವಳಿಗೆ ಅನಿಸುತ್ತೆ, ಯಾಕೋ ನನ್ನ ಮಾತು ಅಮನ್ ಕೇಳಿಸ್ಕೊತಾನೇ ಇಲ್ಲ. ಸೊ ಇವಳೇನು ಮಾಡ್ತಾಳೆ ಅಂದರೆ ತನ್ನ ಮದರ್ಗೆ ಕಾಲ್ ಮಾಡಿ ಹೇಳ್ತಾಳೆ, ಅಂದರೆ ಕುಮ್ಟಾಗೆ
ಹೇಳ್ತಾಳೆ, ಅಮ್ಮ ನನ್ನ ಜೊತೆ ಹೀಗೆ ಆಗ್ತಾ ಇದೆ, ಏನು ಮಾಡ್ಬೇಕಂತ ನನಗೆ ತಿಳಿತಾ ಇಲ್ಲ ಅಂತ ಅಂದಾಗ ಅಮ್ಮ ಅಂತಾಳೆ, ಆಯಿತು ನೀನು ತಲೆ ಕೆಡಿಸ್ಕೋಬೇಡ, ಈಗಿಂದೀಗಲೇ ಅಲ್ಲಿಂದ ಹೊರಟು ಬಂದ್ಬಿಡು ಇಲ್ಲಿಗೆ ಅಂತ ಅಂದಾಗ ಆಯ್ತಂತ ಇವಳು ಸಹ ಅಮ್ಮನಿಗೆ ಹೇಳ್ತಾಳೆ, ಹೀಗೀಗೆ ನಾನು ನನ್ನ ಅಮ್ಮನ ಕಡೆ ಹೋಗ್ತೀನಿ, ನನ್ನ ಅಮ್ಮ ನನಗೆ ಕಾಲ್ ಮಾಡಿ ಕರೆದಿದ್ದಾರೆ ಅಂತ ಅಂದಾಗ ಅವನಂತಾನೆ ಆಯಿತು ಹೋಗ್ಬಾ ಅಂತಾನೆ. ಯಾಕಂದರೆ ಇಲ್ಲಿದ್ದಿದ್ದು ಇವ್ರದ್ದು ಹೆಲ್ತ್ ಎಲ್ಲ ಹಾಳಾಗ್ತಾ ಇದೆ. ಸೊ ಸ್ವಲ್ಪ ದಿನ ಹೊರಗಡೆ ಹೋಗಿ ಬಂದರೆ ಇವ್ರದ್ದು ಹೆಲ್ತ್ ಎಲ್ಲ ಚೆನ್ನಾಗಾಗುತ್ತೆ, ಹೊಸ ಎನ್ವಿರಾನ್ಮೆಂಟ್ ಎಲ್ಲ ಇರುತ್ತೆ ಅಂತ, ಅಂದರೆ ವಾತಾವರಣ ಚೇಂಜ್ ಆಗುತ್ತಲ್ಲ ಗೈಸ್. ಸೊ ಹಾಗಾಗಿ ಇವಳು ಹೋಗ್ತಾಳೆ, ಪರ್ಮಿಷನ್ ಎಲ್ಲ ಸಿಕ್ಕಿರುತ್ತೆ, ಇವಳು ಹೋಗ್ತಾಳೆ ಗೈಸ್. ಇವಾಗ ಹೋದ ತಕ್ಷಣ ಇವಾಗ ಏನಂದರೆ ಗೈಸ್, ಫಸ್ಟ್ ಟೈಮ್ ಅಮನ್ ಸಹ ಈ ಒಂದು ರೂಮ್ನಲ್ಲಿ ಇವತ್ತು ಮಲಗ್ತಾ ಇದ್ದಾನೆ. ಇವನಿಗೂ ಸಹ ಕೆಲವೊಂದು ಕ್ವಶನ್ಸ್ಗಳು ಇರ್ತವೆ. ಅಂದರೆ ಅವಳೇನೋ ಅವತ್ತು ಫಸ್ಟ್ ಟೈಮ್ ಮಲಗಿದ್ಲಲ್ಲ ಆ ರೂಮ್ನಲ್ಲಿ, ಆವಾಗ ಅವಳು ಈ ಥರ ಒಂದು ಕಂಪ್ಲೇಂಟ್ನ ಮಾಡಿದ್ಲಲ್ಲ. ಸೊ ಅಮನ್ಗನ್ಸುತ್ತೆ ಇವತ್ತೇನಾದರೂ ನನಗೂ ಈ ಥರ ಎಕ್ಸ್ಪೀರಿಯನ್ಸ್ ಆಗುತ್ತಾ ಅಂತ. ಇವನು ಫುಲ್ ಕ್ಯೂರಿಯಸ್ ಆಗಿ ಮಲಗ್ತಾನೆ. ಬಟ್ ಇವನಿಗೆ ಯಾವುದೇ ಥರ ಈ ರೀತಿ ಎಕ್ಸ್ಪೀರಿಯನ್ಸ್ಗಳು ಆಗೋದಿಲ್ಲ. ಆ್ಯಂಡ್ ಬೆಳಗ್ಗೆ ಎದ್ದು ನೋಡಿದರೆ ಗೈಸ್ ಅಲ್ಲಲ್ಲಿಗೆ ಬೂದಿ ಬಿದ್ದಿರುತ್ತೆ. ಸೊ ಫಸ್ಟ್ ಟೈಮ್ ಇವನು ಕಸ ಗುಡಿಸ್ತಾನೆ ಇವನು. ಆ ಬೂದಿಯನ್ನೆಲ್ಲ ಕಲೆಕ್ಟ್ ಮಾಡಿದ ತಕ್ಷಣ ಇವನಿಗೆ ಅನಿಸುತ್ತೆ, ಇದೇನಿದು ಇಷ್ಟು ಬಲ್ಕ್ನಲ್ಲಿ ಇದೆಯಲ್ಲ ಬೂದಿ ಅಂತ. ಸೊ ಅದನ್ನು ಚೆಲ್ದವನೇ ಸೀದಾ ಇವನು ಬರ್ತಾನೆ ಗೈಸ್ ಎಲ್ಲಿಗಂದರೆ ಫೇಸ್ ವಾಶ್ ಮಾಡೋಕ್ಕೆ. ಆ್ಯಂಡ್ ಆ ಬೇಸಿನ್ ಸುತ್ತ ನಿಂತ್ಕೋತಾನೆ ಇವನು. ಬೇಸಿನ್ ಹತ್ರ ನಿಂತ್ಕೊಂಡು ಫೇಸ್ ವಾಶ್ನ ಮಾಡ್ಕೊತಿರ್ತಾನೆ. ಈ ಥರ ನೀರು ಹೊಡ್ಕೊಂಡ ತಕ್ಷಣ ಇವನು ಈ ಥರ ಒಂದು ಏನು ಟವೆಲ್ ಇರುತ್ತಲ್ಲ ಅದರಿಂದ ಫೇಸ್ ಒರೆಸಿ ನೋಡ್ತಾನೆ ಗೈಸ್. ನೋಡಿದರೆ ಮುಂದ್ಗಡೆ ಒಂದು ಹೆಣ್ಮಗಳು ನಿಂತ್ಕೊಂಡಿದ್ದಾಳೆ ಆ ಒಂದು ಕನ್ನಡಿಯಲ್ಲಿ. ಆ್ಯಂಡ್ ಆಕೆಯ ಮೈಯೆಲ್ಲ ಸುಟ್ಟಿರುತ್ತೆ. ಸೊ ಅದನ್ನು ನೋಡಿದವನೇ ಇವನು ಏನೋ ಆಗೇ ಇಲ್ಲ ಅನ್ನೋ ಥರ ಹಟ್ ಅಂತ ಹೇಳ್ತಾನೆ ಆಕೆಗೆ. ಆ್ಯಂಡ್ ಹೇಳಿ ಅಲ್ಲಿಂದ ಇವನು ಹೊರಟು ಹೋಗ್ಬಿಡ್ತಾನೆ. ಅಂದರೆ ಗೈಸ್ ಇವಂದೇನೆಂದರೆ ಒಂದು ವಿಲ್ ಪವರ್ ತುಂಬ ಸ್ಟ್ರಾಂಗ್ ಇರುತ್ತೆ. ಸೊ ಯಾರ್ದು ವಿಲ್ ಪವರ್ ಸ್ಟ್ರಾಂಗ್ ಇರುತ್ತಲ್ಲ ಅವರಿಂದ ಈ ಗೋಸ್ಟ್ಗಳು ಏನು ಮಾಡೋಕ್ಕಾಗೋದಿಲ್ಲ. ಯಾವುದೇ ಒಂದು ಎಂಟಿಟಿ ಇರಲಿ, ಯಾವುದೇ ಒಂದು ವ್ಯಕ್ತಿ ಇರಲಿ ಗೈಸ್, ಏನು ಹರ್ಕೊಳ್ಳೋಕ್ಕಾಗೋದಿಲ್ಲ ಗೈಸ್. ಸೊ ಅಂಥ ಒಂದು ಕ್ಯಾರೆಕ್ಟರ್ ಇವಂದಿರುತ್ತೆ. ಸೊ ಗೈಸ್ ನೀವು ಆ ಥರ ಒಂದು ವಿಲ್ ಪವರ್ನ ಇಟ್ಕೋಬೇಕಂತ ನಾನು ಹೇಳ್ತೀನಿ. ಹೀಗೆ ಇವಾಗ ಏನಂದರೆ ಗೈಸ್ ಇವನು ಆಫೀಸ್ಗೆ ಹೋಗ್ತಾನೆ, ತನ್ನ ಕೆಲಸ ಎಲ್ಲ ಮಾಡ್ತಾನೆ. ಆ್ಯಂಡ್ ಇವನು ಬರ್ತಾನೆ ಗೈಸ್ ಮತ್ತೆ ಮನೆಗೆ ಬರ್ತಾನೆ, ಊಟ ಮಾಡ್ತಾನೆ. ಇವಾಗ ಇವನು ಬೆಡ್ ಮೇಲೆ ಈ ಥರ ಕುಂತ್ಕೊಂಡು ಅವನು ಅಂತಾನೆ, ನೋಡು ಈ ರೂಮ್ನಲ್ಲಿ ನೀನು ಯಾರಿದೆಯೋ ಏನೋ ಗೊತ್ತಿಲ್ಲ, ಬೆಳಗ್ಗೆ ನೀನು ನನಗೆ ಹೆದರ್ಸೋಕೆ ಟ್ರೈ ಮಾಡಿದೆ, ಬಟ್ ನಾನು ಇಂಚರ ಅಲ್ಲ. ಸೊ ಈ ಥರದ ಒಂದು ಸಿಲ್ಲಿ ಥಿಂಗ್ಸ್ನ ಮಾಡೋದು ಬಿಟ್ಟು ಇಲ್ಲಿಂದ ನೀನು ಹೊರಟು ಹೋಗು. ನೀನು ಏನಾದರೂ ಇನ್ಮೇಲೆ ನನಗೆ ಈ ಥರ ಕಾಡ್ಸೋಕೆ ಆರ್ ನನ್ನ ಗರ್ಲ್ ಫ್ರೆಂಡ್ಗೆ ಈ ಥರ ಕಾಡ್ಸೋಕೆ ಬಂದರೆ ನಿನಗೆ ಚೆನ್ನಾಗಿರೋದಿಲ್ಲ. ಬೇಕಾದರೆ ನೀನು ಟ್ರೈ ಮಾಡ್ತಿದ್ರೆ ಮಾಡಿ ನೋಡಿ ಇವತ್ತು ನೈಟ್, ನಾಳೆ ನಿನ್ನ ಹಾಲತ್ ಏನಾಗುತ್ತೆ ಅಂತ ಆ ಒಂದು ಘೋಸ್ಟ್ಗೆ ಒಂದು ಧಮಕಿ ಹಾಕ್ಬಿಡ್ತಾನೆ ಗೈಸ್, ಅಂದರೆ ಆ ಆತ್ಮಕ್ಕೆ. ಸೊ ಆಯಿತು ಅಂತ ಇವನು ರಾತ್ರಿ ಮಲಗಬೇಕಾದ್ರೆ ಏನಂದರೆ ಒಂದು ಕ್ಯಾಮ್ರಾ ಇಡ್ತಾನೆ ಆ ಒಂದು ಇದರಲ್ಲಿ ರೂಮ್ನಲ್ಲಿ, ಏನೇನು ಆಗ್ತಾ ಇದೆ ಅಂತ ಚೆಕ್ ಮಾಡೋಕ್ಕೆ. ಸೊ ಇವನು ಮಲಗಿ ಬೆಳಗ್ಗೆ ಹೇಳ್ತಾನೆ, ನೋಡ್ತಾನೆ ಗೈಸ್ ತುಂಬ ಕ್ಯೂರಿಯಸ್ ಆಗಿ ಆ ಕ್ಯಾಮ್ರಾನ ಓಪನ್ ಮಾಡಿ ನೋಡಿದರೆ ಅಲ್ಲಿ ರೂಮ್ ತುಂಬ ಹೊಗೆ ಎಲ್ಲ ಇದು ಆಗಿರುತ್ತೆ ಗೈಸ್, ಬೂದಿ ಆಗಿರುತ್ತೆ. ರಾತ್ರಿ ಒಂಥರ ಎಂಟಿಟಿ, ಒಂದು ಸ್ಪಿರಿಟ್ ಅಡ್ಡಾಡ್ದಂಗೆಲ್ಲ ಆಗ್ತಾ ಇರುತ್ತೆ. ಆ್ಯಂಡ್ ಇವನಿಗೇನು ಅನಿಸುತ್ತೆ ಅಂದರೆ ಲಿಟ್ರಲಿ ಏನೋ ಸುಡ್ತಾ ಇದೆ ಆ ಥರ ಆಗ್ತಾ ಇರುತ್ತೆ, ಅಂದರೆ ಟೆಂಪ್ರೇಚರ್ ಎಲ್ಲ ಚೇಂಜ್ ಆಗಿರುತ್ತೆ. ಸೊ ಇವನಿಗೆ ಎಕ್ದಮ್ ಸಿಟ್ಟು ಬರುತ್ತೆ. ಸಿಟ್ಟಿನಲ್ಲಿ ಇವನು ಏನು ಮಾಡ್ತಾನೆ ಅಂದರೆ ಗೈಸ್ ಆ ಒಂದು ಕ್ಯಾಮ್ರಾ ತೊಗೊಂಡವನೇ ಅದ್ರದ್ದು ಒಂದು ಫೂಟೇಜ್ ತೊಗೊಂಡು ಸೀದಾ ಹೌಸ್ ಓನರ್ ಹತ್ರ ಹೋಗ್ತಾನೆ. ಆ್ಯಂಡ್ ಹೌಸ್ ಓನರ್ಗೆ ಕೇಳ್ತಾನೆ, ಏನಿದು ಏನು ಆಗ್ತಾ ಇದೆ ನಮ್ಮ ಫ್ಲ್ಯಾಟ್ನಲ್ಲಿ, ನನ್ನ ಹುಡುಗಿ ತುಂಬ ಹೆದರ್ಬಿಟ್ಟಿದ್ದಾಳೆ ಆ್ಯಂಡ್ ಊರಿಗೆ ಹೋಗಿದ್ದಾಳೆ ಅಂತ ಅಂದಾಗ ಹೌಸ್ ಓನರ್ ಅಂತಾನೆ, ಏನೂ ಇಲ್ಲ, ನಾರ್ಮಲ್ ಇದೆ, ಹೊರಗಿಂದ ಹೊಗೆ ಬಂದಿದೆ ಅಷ್ಟೇ ಅಂತ ಹೇಳ್ತಾನೆ. ಇವನು ಹೇಳಿದಾಗ ಮೊದಲಿಗೆ ಇವನು ನಾರ್ಮಲ್ ಹೇಳಿದ ಅವನಿಗೆ ತಿಳಿಸಿ. ಬಟ್ ಯಾವಾಗ ಹೌಸ್ ಓನರ್ ಡಿನೈ ಮಾಡ್ತಾನೋ ಆಗ ಅವನ ಒಂದು ಕೂತಿಗೆ ಕೊರಳು ಪಟ್ಟಿಯನ್ನು ಹಿಡಿದು ಅಂತಾನೆ, ನೋಡು ಮಗನೇ ಇದರಿಂದ ಭಾಳ ಟಾರ್ಚರ್ ಆಗ್ತಾ ಇದೆ ನನಗೆ. ಆ್ಯಂಡ್ ಈ ಫೂಟೇಜ್ನಲ್ಲಿ ನೋಡು ಏನು ಆಕೃತಿಗಳು ಕಾಣ್ತಾ ಇದ್ದಾವೆ, ಸೀದಾ ಹಾಳು ಏನು ಮ್ಯಾಟ್ರ್ ಇದೆ ಅಂತ, ಇಲ್ಲಾಂದರೆ ನಮ್ಮ ಅಣ್ಣ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾನೆ, ಅವನಿಗೆ ನಾನು ಹಿಡಿದು ಕೊಟ್ಬಿಡ್ತೀನಿ ಅಂತ, ನೀನು ಹಾಲತ್ ತುಂಬ ಖರಾಬ್ ಆಗುತ್ತೆ ಅಂತ ಹೇಳ್ತಾನೆ. ಆವಾಗ ಆ ಹೌಸ್ ಓನರ್ ಅಂತಾನೆ, ಹೀಗೆ 2 ವರ್ಷದ ಹಿಂದೆ ಒಂದು ಕಪಲ್ ಬಂದು ಈ ಫ್ಲ್ಯಾಟ್ನಲ್ಲಿ ರೆಂಟಲ್ಗೆ ಇದ್ದರು. ಆ್ಯಂಡ್ ಅವ್ರದ್ದೆಲ್ಲ ಚೆನ್ನಾಗಿ ನಡೆದಿತ್ತು. ಬಟ್ ಸಡನ್ನಾಗಿ ಒಂದಿನ ಏನಾಗುತ್ತೆ ಅಂದರೆ ಅವನ ವೈಫ್ ಇರ್ತಾಳಲ್ಲ, ಅವಳು ಬೇರೆಯವನ ಜೊತೆ ಸಂಬಂಧ ಮಾಡ್ತಿರ್ತಾಳೆ, ಅಂದರೆ ಅವಳದು ಅನೈತಿಕ ಸಂಬಂಧ ಇರುತ್ತೆ. ಸೊ ಅವನಿಗೆ ಹೇಗೆ ಅದು ತಿಳಿಯುತ್ತಲ್ಲೋ ಈ ಒಂದು ಈಕೆಯದು ಅನೈತಿಕ ಸಂಬಂಧ ಇದೆ ಅಂತ, ಅವನೇನು ಮಾಡಿಬಿಡ್ತಾನೆ ಅಂದರೆ ಆಕೆಯನ್ನು ಅದೇ ಒಂದು ಫ್ಲ್ಯಾಟ್ನಲ್ಲಿ ಅದೇ ರೂಮ್ನಲ್ಲಿ ಆಕೆಯನ್ನು ಸುಟ್ಟು ಬಿಡ್ತಾನೆ. ಸೊ ಇದರದ್ದು ಒಂದು ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ. ಆ್ಯಂಡ್ ಪೊಲೀಸರೆಲ್ಲ ಬಂದು ಇವನು ದಸ್ತಗಿರಿ ಮಾಡ್ತಾರೆ, ಪಂಚನಾಮೆ ಎಲ್ಲ ಆಗುತ್ತೆ. ಇವನಿಗೆ ಒಂದು ಕಾರಾಗೃಹಕ್ಕೆ ಸೆಂಡ್ ಮಾಡ್ತಾರೆ, ಅಂದರೆ ಅವನನ್ನು ಅಲ್ಲಿಗೆ ಕಳಿಸ್ತಾರೆ. ಆ್ಯಂಡ್ ಆ ರೂಮ್ನ ನಾವೆಲ್ಲ ಕ್ಲೀನ್ ಮಾಡ್ತೀವಿ, ತೊಳಿತೀವಿ.
ಸೊ ಆಮೇಲೆ ನಾವು ಅದನ್ನು ಮಾರೋಕ್ಕೆ ಟ್ರೈ ಮಾಡ್ತೀವಿ, ಬಟ್ ಯಾರೂ ಅದನ್ನು ಪರ್ಚೇಸ್ ಮಾಡಲಿಲ್ಲ. ಸೊ ನಾವು ಬೇಸತ್ತು ಇದು ನಮ್ಮ ತಲೆಗೆ ಬಂತು ಅಂತ ನಾವೇನು ಮಾಡ್ತೀವಿ ಅಂದರೆ ಅದನ್ನು ರೆಂಟಲ್ಗೆ ಅಂತ ಬಿಡ್ತೀವಿ. ಆ್ಯಂಡ್ ಫಸ್ಟ್ ಪಾರ್ಟಿನೇ ನೀವು ಅದನ್ನು ಪರ್ಚೇಸ್ ಮಾಡಿದವರು ಅಂತ ಹೇಳ್ತಾನೆ ಅವನು. ಹೇಳಿದಾಗ ಇವನಿಗೆ ಗೊತ್ತಾಗುತ್ತೆ ಇವಾಗ ಇಲ್ಲಿದು ಏನು ಸ್ಟೋರಿ ಇದೆ ಅಂತ, ಬ್ಯಾಕ್ಗ್ರೌಂಡ್ ಸ್ಟೋರಿ. ಸೊ ಇವನು ಫುಲ್ ಕ್ಯೂರಿಯಸ್ ಆಗಿದ್ದಾನೆ ಆ್ಯಂಡ್ ಇವನಲ್ಲಿ ಒಂದು ಕಾನ್ಫಿಡೆನ್ಸ್ ಇದೆ ಇವಾಗ ಹೇಗೆ ಡೀಲ್ ಮಾಡಬೇಕಂತ. ಸೊ ಆ ಒಂದು ಇಂಚರ ಏನಿರ್ತಾಳಲ್ಲ ಗಾಯ್ಸ್, ಅವಳು ಬರೋದನ್ನು ಇವನು ಕಾಯ್ತಾ ಇರ್ತಾನೆ. ಇಂಚರ ಬಂದರೆ ಇಂಚರಾಗಿ ಆ ಒಂದು ಫುಟೇಜಸ್ನ ತೋರಿಸ್ಬೇಕು, ಇಲ್ಲಿ ಏನು ಮ್ಯಾಟರ್ ಆಗಿದೆ ಅಂತ ಆಕೆಗೆ ಹೇಳಬೇಕು. ಸೊ ನಿನಗೆ ಅದರದ್ದೇ ಒಂದು ಪ್ರೆಸೆನ್ಸ್ ಆಗ್ತಾ ಇದೆ ಅಂತ ಹೇಳಿ ಆಕೆಗೆ ಸಮಾಧಾನ ಮಾಡಬೇಕು ಅಂತ ಇವನು ಫುಲ್ ಕಾಯ್ಕೊಂತ ಕೂತಿರ್ತಾನೆ. ಆ್ಯಂಡ್ ಇತ್ತ ಕಡೆ ಏನು ಇಂಚರ ತನ್ನ ಊರಿಗೆ ಹೋಗಿದ್ದಾಳಲ್ಲ ಗೈಸ್, ಹೋದ ಕೂಡಲೇ ತನ್ನ ಅಮ್ಮನಿಗೆ ಹೇಳ್ತಾಳೆ ಹೀಗೀಗ ಅಮ್ಮ ನನ್ನ ಜೊತೆ ಮ್ಯಾಟರ್ಸ್ ಎಲ್ಲ ಆಗಿದೆ ಅಂತ. ಆ್ಯಂಡ್ ಅಮ್ಮ ಲೇಟ್ ಮಾಡದೆ ಸೀದಾ ಒಂದು ಮಂತ್ರವಾದಿ ಹತ್ರ ಒಯ್ತಾಳೆ. ಒಯ್ದ ತಕ್ಷಣ ಆ ಮಂತ್ರವಾದಿ ಆಕೆಯನ್ನು ನೋಡ್ತಾನೆ, ನೋಡಿ ಒಂದೇನೋ ಮಂತ್ರ ಅಂತಾನೆ, ಮಂತ್ರ ಅಂದು ಕಣ್ಮುಚ್ಚಿ ಕಂದ್ಬಿಟ್ಟ ಅಂತಾನೆ. ಹೀಗೆ ಈಕೆ ಹಿಂದೆ ಒಂದು ಕೆಟ್ಟ ಸ್ಪಿರಿಟ್ ಅಂದರೆ ಒಂದು ಹೆಣ್ಣು ಆತ್ಮ ಬಿದ್ದಿದೆ, ಕೆಟ್ಟ ಆತ್ಮ ಬಿದ್ದಿದೆ. ಅದು ಆಕೆಯನ್ನು ಬಿಡೋದಿಲ್ಲ, ಈಕೆಯನ್ನು ಅದು ಸಾಯಿಸುತ್ತೆ. ಆ್ಯಂಡ್ ಇದನ್ನು ನಾವು ಸಾಯಿಸೋಕ್ಕೂ ಬರೋದಿಲ್ಲ ಆ ಆತ್ಮನ, ಆ್ಯಂಡ್ ಅದನ್ನು ಡಿಸ್ಟ್ರಾಯ್ ಮಾಡೋಕ್ಕೂ ಆಗೋದಿಲ್ಲ. ಯಾವುದೇ ಥರ ಒಂದು ಇದು ಮಾಡಿದರೂ ಏನು ಪ್ರಯೋಜನ ಆಗೋದಿಲ್ಲ ಅಂತ ಹೇಳ್ತಾನೆ. ಅವಾಗ ಅಮ್ಮ ಅಂತಾಳೆ ಏನಾದರೂ ಒಂದು ಸೊಲ್ಯೂಷನ್ ಇರಬೇಕಲ್ಲ ಗುರುಜಿ ಅಂತ. ಅವಾಗ ಮಂತ್ರವಾದಿ ಅಂತಾರೆ ನಾನು ಒಂದು ಇವಳಿಗೆ ಸ್ವೀಟ್ನ ಕೊಡ್ತೀನಿ, ಆ ಸ್ವೀಟ್ನ ಇವಳು ಯಾರಿಗೆ ಒಯ್ದು ತಿನ್ನಿಸ್ತಾಳಲ್ಲೋ ಆ ಆತ್ಮ ಅವ್ರ ಹಿಂದೆ ಬೀಳುತ್ತೆ ಆ್ಯಂಡ್ ಅವರನ್ನು ಅದು ಕಿಲ್ ಮಾಡುತ್ತೆ. ಇವಳು ಹೀಗೆ ಉಳ್ಕೋಬೋದು ಆ್ಯಂಡ್ ಕೆಲವೊಂದು ಪತ್ತೆಯನ್ನು ಮಾಡಬೇಕಾಗುತ್ತೆ ಇವಳು ಅಂತ ಹೇಳ್ತಾರೆ ಆ ಒಂದು ಮಂತ್ರವಾದಿ. ಹೇಳಿದಾಗ ಆಯ್ತಂತ ಇವಳು ಏನು ಮಾಡ್ತಾಳೆ ಅಂದರೆ ಆ ಒಂದು ಇದನ್ನು ತಗೋತಾಳೆ ಸ್ವೀಟ್ನ. ಬಟ್ ಇಲ್ಲಿ ಅವ್ರು ಹೇಳಿರ್ತಾರೆ ಇದನ್ನು ತಿನ್ನಿಸ್ಬೇಕಾದ್ರೆ ಫುಲ್ ಕೇರ್ಫುಲ್ ಆಗಿರಬೇಕು ಅಂತ ಹೇಳಿರ್ತಾರೆ ಅವರು, ಆ ಒಂದು ಮಂತ್ರವಾದಿ. ಇವಾಗ ಇವಳು ಆ ಒಂದು ಸ್ವೀಟ್ನ ತೊಗೊಂಡು ಬರ್ತಾಳೆ ಮನೆಗೆ. ಬಂದ ತಕ್ಷಣ ಇವ್ರ ಅಮ್ಮ ಕೇಳ್ತಾರೆ ಈ ಸ್ವೀಟ್ನ ಯಾರಿಗೆ ತಿನ್ನಿಸ್ತೀಯಾ ನೀನು ಅಂತ. ಅಂದಾಗ ಇವಳು ಅಂತಾಳೆ ನನ್ನ ಬಾಯ್ ಫ್ರೆಂಡ್ ಅಮ್ಮನಿಗೆ ತಿನ್ನಿಸ್ತೀನಿ, ಯಾಕಂದರೆ ನನಗೆ ಅವನ ಮೇಲೇ ಡೌಟ್ ಇದೆ. ಸೊ ಇವಳು ಬರ್ತಾಳೆ ಗಾಯ್ಸ್, ಇವಾಗ ಊರಿಗೆ ಈ ಒಂದು ಫ್ಲ್ಯಾಟ್ಗೆ ಬರ್ತಿರ್ತಾಳೆ. ಇತ್ತ ಕಡೆ ಅಮನ್ ಈಕೆ ಸಲುವಾಗಿ ಕಾಯ್ಕೊಂಡು ಕೂತಿರ್ತಾನೆ, ಈಕೆಗೆಲ್ಲ ಹೇಳಬೇಕು, ಫುಟೇಜ್ ಎಲ್ಲ ತೋರಿಸ್ಬೇಕು ಆ್ಯಂಡ್ ಸಾರಿ ಕೇಳಬೇಕಂತ. ಬಟ್ ಇವಳು ಈ ಥರ ಇಲ್ಲ, ಇವಳು ಏನಂದರೆ ಆ ಗೋಷ್ಠನ ಇವನ ಮೇಲೆ ಟ್ರಾನ್ಸ್ಫರ್ ಮಾಡ್ಬೇಕಂತ ಇವಳು ಬರ್ತಾ ಇದ್ದಾಳೆ. ಸೊ ಹೀಗೆ ಗಾಯ್ಸ್ ಇವಾಗ ಏನಂದರೆ ಸಂಜೆ 4:15ದಿಂದ 5:30 ಆಗಿರುತ್ತೆ. ಬಸ್ಲಿಂದ ಇವಳು ಬರ್ತಾಳೆ. ಮನೆಗೆ ಬಂದಮೇಲೆ ಆಮನ್ ಆಕೆಯನ್ನು ವಾರ್ಮ್ಲಿ ವೆಲ್ಕಮ್ ಮಾಡ್ಕೋತಾನೆ ಆ್ಯಂಡ್ ಆಕೆಗೆ ಅಂತಾನೆ ನನ್ನ ಹತ್ರ ಏನೋ ಇದೆ ನಿನಗೆ ಹೇಳೋಕೆ, ಇವತ್ತು ನೀನು ಫುಲ್ ಖುಷ್ ಆಗ್ತೀಯಾ ಅಂತ. ಅಂದಾಗ ಅವಳು ಅಂತಾಳೆ ಹೌದು, ಬಟ್ ನಾನೇನಂದರೆ ಒಂದು ಟೆಂಪಲ್ಗೆ ಹೋಗಿದೆ ನಮ್ಮ ಊರಿನಲ್ಲಿ, ಅಲ್ಲಿನಿಂದ ನಾನು ನಿನಗೆ ಒಂದು ಸ್ವೀಟ್ ತಂದಿದ್ದೀನಿ, ಆ ಸ್ವೀಟ್ನ ತಿಂದ ಮೇಲೆ ನೀನು ಏನು ಹೇಳೋದಿದೆಯಲ್ಲ ಅದನ್ನು ಹೇಳು ಅಂತಾಳೆ. ಆಯಿತು ಅಂತ ಇವನ್ನೆಲ್ಲ ಲಗೇಜಸ್ನ ತೊಗೊತ ಬರ್ತಾನೆ. ಒಳಗಡೆ ಬಂದು ಸ್ವೀಟ್ ಕೊಡು ಅಂತ ಆಕೆಗೆ ಕೇಳ್ತಾನೆ ತುಂಬ ಒಂದು ಪ್ರೀತಿಯಲ್ಲಿ. ಅಷ್ಟರಲ್ಲಿ ಏನಾಗುತ್ತೆ ಅಂದರೆ ಗಾಯ್ಸ್ ಇವಳಿಗೆ ಒಂದು ಕಾಲ್ ಬರುತ್ತೆ ಇಂಚರಾಗೆ. ಸೊ ಇವಳು ಕಾಲ್ ಪಿಕ್ ಮಾಡ್ತಾಳೆ. ಪಿಕ್ ಮಾಡಿದರೆ ಅವ್ರ ಅಮ್ಮ ಇರ್ತಾಳೆ. ಸೊ ಇವಳು ಸೀದಾ ಹೊರಗಡೆ ಹೋಗಿ ಮಾತಾಡ್ತಿರ್ತಾಳೆ. ಅವಾಗ ಅಮ್ಮ ಕೇಳ್ತಾಳೆ ಸ್ವೀಟ್ ಕೊಟ್ಟಿಯಾ, ಏನಾಯಿತು ಅಂತ. ಅಂದಾಗ ಇವಳು ಅಂತಾಳೆ ಇಲ್ಲ ನಾನು ಇವಾಗ ಸ್ವೀಟ್ ಕೊಡಬೇಕು, ಜಸ್ಟ್ ನಾನು ಬಂದಿದ್ದೀನಿ ಮನೆಗೆ, ಸ್ವೀಟ್ ಕೊಟ್ಟ ಮೇಲೆ ಇವತ್ತು ಎಲ್ಲ ಮ್ಯಾಟ್ರ್ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಾಳೆ. ಹೇಳಿದ ತಕ್ಷಣ ಏನಂದರೆ ಗಾಯ್ಸ್ ಅಮನ್ ಸಹ ಏನು ಮಾಡ್ತಿರ್ತಾನೆ ಅಂದರೆ ಇವಳು ತುಂಬ ದೂರಿನಿಂದ ಬಂದಿದ್ದಾಳೆ, ಇವಳಿಗೆ ನಾನು ನೀರು ಕೊಟ್ಟೇ ಇಲ್ಲ, ಫಸ್ಟ್ಗೆ ನಾನು ಇವಳಿಗೆ ನೀರು ಕೊಡಬೇಕಂತ ಇವನು ಕಿಚನ್ ಕಡೆ ನೀರು ತರೋಕ್ಕೆ ಹೋಗ್ತಿರ್ತಾನೆ. ಆ್ಯಂಡ್ ನಡು ದಾರಿಯಲ್ಲಿ ಏನಂದರೆ ಆ ರೂಮ್ನಲ್ಲಿ ಒಂದು ವಿಂಡೋ ಇರುತ್ತೆ, ಆ ಕಿಟಕಿಯ ಹೊರಗಡೆ ಸೈಡ್ ಇವಳು ನಿಂತ್ಕೊಂಡು ಮಾತಾಡ್ತಾ ಇದ್ದಾಳೆ ಆ್ಯಂಡ್ ಇತ್ತ ಕಡೆ ಇವನು ಹೋಗ್ತಾ ಇದ್ದಾನೆ. ಹೋಗಬೇಕಾದ್ರೆ ಇವನ್ ಕಿವಿಗೆ ಬೀಳುತ್ತೆ ಇವಳು ಏನು ಹೇಳ್ತಾ ಇದ್ದಾಳಲ್ಲ ಅವ್ರ ಅಮ್ಮನಿಗೆ. ಸೊ ಇವನಿಗೆ ಗೊತ್ತಾಗುತ್ತೆ ಇವಳೇನೋ ನನಗೆ ತಿನ್ಸೋಕೆ ಬರ್ತಿದ್ದಾಳೆ ಸ್ವೀಟ್ನಲ್ಲಿ ಅಂತ. ಸೊ ಇವನು ಸೀದಾ ಬರ್ತಾನೆ, ಬಂದವನೇ ಮತ್ತೆ ಕೈ ಮಾಡ್ತಾನೆ ಈ ಥರ ಒಂದು ಮುಗ್ದ್ರ ಥರ, ಚೆಕ್ ಮಾಡೋಣ ಇವಳು ಏನು ಮಾಡ್ತಾಳೆ ಅಂತ. ಸೊ ಇವನು ಮತ್ತೆ ಕೈ ಮಾಡ್ತಾನೆ. ಆವಾಗ ಅವಳು ಆ ಸ್ವೀಟ್ನ ಇವನ ಕೈ ಮೇಲೆ ಇಡ್ತಾಳೆ. ಇವನು ಹೀಗೆ ಸ್ವೀಟ್ನ ತೊಗೊಂಡು ಹೀಗೆ ತಿಂದಂಗೆ ಮಾಡಿ ಗಾಯ್ಸ್ ಒಂದು ಫೋನ್ ಬಂದು ತಡಿ ಅಂತ ಇವನು ಹೊರಗಡೆ ಹೋಗ್ತಾನೆ ಮಾತಾಡ್ಕೊಂಡು ಹೋದವನೇ ಸೀದಾ ಅಲ್ಲಿ ಹೊರಗಡೆ ಒಕ್ಕಾಡಬೇಕು. ಅಷ್ಟರಲ್ಲಿ ಒಂದು ನಾಯಿ ಕುಂತಿರುತ್ತೆ. ಆ ನಾಯಿ ಏನು ಮಾಡುತ್ತೆ ಅಂದರೆ ಆ ಸ್ವೀಟ್ನ ತಿಂದ್ಬಿಡುತ್ತೆ. ಇವನು ಕೆಳಗಡೆ ಒಕ್ಕಾಟಿದ್ದಾನೆ ಗಾಯ್ಸ್ ಆ ಒಂದು ಸ್ವೀಟ್ನ, ಆ ನಾಯಿ ಅದನ್ನು ತಿಂದ್ಬಿಡುತ್ತೆ. ನಾಯಿ ಸ್ವೀಟ್ ತಿಂತಾ ಇದೆ, ಅಮ್ಮನ ಒಳಗಡೆ ಬರ್ತಾನೆ. ಇನ್ನೇನು ಅಮ್ಮನ ಒಳಗಡೆ ಬಂದಿರ್ತಾನೆ ಅಷ್ಟರಲ್ಲಿ ನಾಯಿ ಚೀರೋ ಸೌಂಡ್ ಬರುತ್ತೆ, ಏನೋ ಒಂದು ಧಾಡ್ ಅಂತ ಸೌಂಡ್ ಆಗುತ್ತೆ. ಸೊ ಅಮನ್ ಹೊರಗಡೆ ಹೋಗಿ ನೋಡ್ತಾನೆ. ನೋಡಿದರೆ ನಾಯಿಗೆ ಯಾವುದೋ ಒಂದು ಕಾರ್ ಹೆಟ್ಕೊಂಡು ಹೋಗಿದೆ ಆ್ಯಂಡ್ ನಾಯಿ ಡೆಟ್ ಆಗಿಬಿಟ್ಟಿದೆ. ಸೊ ಅಮನ್ಗೆ ಫುಲ್ ಆಘಾತ ಆಗುತ್ತೆ, ಇದೇನೇನು ಅಂತ. ಅವನಿಗೆ ಆಘಾತ ಪ್ಲಸ್ ಸಿಟ್ಟು ಎರಡೂ ಬರ್ತಾ ಇರುತ್ತೆ. ಯಾಕಂದರೆ ಇವನಿಗೆ ಇವಾಗ ಗೊತ್ತಾಗಿದೆ ಆ ಸ್ವೀಟ್ನಲ್ಲಿ ಏನೋ ಬೆರೆಸಿದ್ದಾರೆ ಅಂತ.
ಸೊ ಇವನ್ ಹಿಂದೆ ಮುಂದೆ ಏನು ನೋಡೋದಿಲ್ಲ, ಸೀದಾ ಒಳಗಡೆ ಬರ್ತಾನೆ. ಬಂದವನೇ ಕೆನ್ನೆ ಒಂದು ಪಟಾರ್ ಅಂತ ಬಾರಿಸಿಬಿಡ್ತಾನೆ. ಯಾರಿಗೆ? ಅವಳಿಗೆನೆ. ಇಂಚರಾಗೆ ಇವನೊಂದು ಬಾರಿಸ್ತಾನೆ. ಆ್ಯಂಡ್ ಅವ್ನು ಲಿಟ್ರಲಿ ಗಾಯ್ಸ್ ಇಷ್ಟು ಸಿಟ್ಟು ಬಂದಿರುತ್ತೆ ಅಂದರೆ, ಯಾಕಂದರೆ ಇವನು ಪ್ರೀತಿಸಿದ ಹುಡುಗಿ ಈ ಥರ ಮಾಡಿದ್ಲಲ್ಲ ಅಂತ ಅವನಿಗೆ ಸಿಟ್ಟಿರುತ್ತೆ. ಸೊ ಅವನು ಆಕೆಗೆ ಹೊಡಿತಾನೆ. ಹೊಡೆದು ಏನಂತಾನೆ ಅಂದರೆ, ನಾನು ನಿನ್ನನ್ನು ಇಷ್ಟೆಲ್ಲ ಪ್ರೀತಿಸಿದೆ ಆ್ಯಂಡ್ ನಿನ್ನ ನನ್ನ ಮೇಲೆ ಡೌಟ್ ಪಟ್ಟು ಈ ಥರ ಸ್ವೀಟ್ ತಂದು ಕೊಟ್ಟಿದೆಯಲ್ಲ, ಎಲ್ಲ ನಾನು ಮುಗಿಸ್ಬೇಕಂತ ಆಕೆಗೆ ಹೊಡಿತಾನೆ. ಹೊಡೆದು ಗಾಯ್ಸ್ ಏನು ಮಾಡ್ತಾನೆ ಅಂದರೆ, ಇನ್ನು ಇಲ್ಲೇ ಸಾಯಿ, ನಾನು ಲಾಕ್ ಹಾಕ್ಕೊಂಡು ಹೋಗ್ತೀನಿ ಅಂತ ಅವನು ಏನು ಮಾಡ್ತಾನೆ ಅಂದರೆ ಗಾಯ್ಸ್, ಆ ಒಂದು ರೂಮ್ನ ಲಾಕ್ ಹಾಕ್ಕೊಂಡು ಇವನು ತನ್ನ ಫ್ರೆಂಡ್ನ ಮನೆಗೆ ಬರ್ತಾನೆ. ಇಷ್ಟು ಆಗೋ ಹೊತ್ತಿಗೆಲ್ಲ ಸಂಜೆ 7 ಗಂಟೆ ಆಗಿರುತ್ತೆ. ಸೊ ಇವನು ಸೀದಾ ಬರ್ತಾನೆ, ತನ್ನ ಫ್ರೆಂಡ್ ಮನೆಯಲ್ಲಿ ಇರ್ತಾನೆ. ಆ್ಯಂಡ್ ಇವನಿಗೊಂಥರ ದುಃಖ ಆಗ್ತಾ ಇರುತ್ತೆ. ತನ್ನ ಫ್ರೆಂಡ್ ಹತ್ರ ಹೇಳ್ಕೊತಾನೆ, ಹೀಗೀಗ ಆಯಿತು ಅಂತ. ಅವಾಗ ಆಯಿತು ಇರಲಿ ಅಂತ ಇವಾಗ ಏನು ಮಾಡ್ತಾನೆ ಅಂದರು, ಸಿಟ್ನಲ್ಲಿನೇ ಮಲಗ್ತಾನೆ. ಆ್ಯಂಡ್ ಬೆಳಗ್ಗೆ ಹೇಳೋ ಒಟ್ಟಿಗೆ ಅಂದರೆ ಸಿಟ್ ಫುಲ್ ಡೌನ್ ಆಗಿದೆ. ಸೊ ಇವನು ಮತ್ತೆ ತನ್ನ ಗರ್ಲ್ ಫ್ರೆಂಡ್ ನೆನಪಾಗುತ್ತೆ ಇವನಿಗೆ. ಇವನು ಮತ್ತೆ ಆ ರೂಮ್ ಹತ್ರ ಬರ್ತಾನೆ. ಇನ್ನೇನು ಹಿಂಗೆ ಡೋರ್ ಓಪನ್ ಮಾಡ್ತಾನೆ ಗಾಯ್ಸ್, ಲಾಕ್ ತೆಗೆದು ನೋಡಿದರೆ ಎಲ್ಲ ಖತಮ್. ಏನಾಗಿರುತ್ತೆ ಅಂದರೆ ಗಾಯ್ಸ್, ಮನೆ ತುಂಬ ಸುಟ್ಬಿಟ್ಟಿರುತ್ತೆ. ಆ್ಯಂಡ್ ಇಂಚರ ಸಹ ಕೆಳಗೆ ಬಿದ್ದಿರ್ತಾಳೆ, ಅಂದರೆ ಆಕೆಯ ಒಂದು ಡೆಡ್ ಬಾಡಿ. ಸೊ ಆಕೆಯ ಮೈನೂ ಸುಟ್ಟು ಹೋಗಿರುತ್ತೆ. ಇವಾಗ ಇವನಿಗೆ ಅರ್ಥ ಆಗುತ್ತೆ, ಇಲ್ಲ ಇಂಚರ ಹೇಳ್ತಿರೋದು ನಿಜ, ಇಲ್ಲಿ ಒಂದು ಆತ್ಮ ಆಕೆಯನ್ನು ಮುಗಿಸ್ಬಿಟ್ಟಿದೆ. ಸೊ ಇವಾಗ ಇವನು ಆಳ್ತಾನೆ, ಫುಲ್ ಆಕೆಯನ್ನು ಪ್ರೀತಿಸಿದಲ್ಲ ಗೈಸ್ ನಿಜವಾಗ್ಲೂ. ಸೊ ಇವನು ಆಳ್ತಾನೆ, ಹತ್ತು ಏನು ಮಾಡ್ತಾನೆ ಅಂದರೆ, ಇವನು ಥಿಂಕ್ ಮಾಡ್ತಾನೆ, ಇವಾಗ ನಾನು ಹೀಗೆ ಈ ಆತ್ಮ ಕೊಂದಿದೆ, ಅದು ಕೊಂದಿದೆ, ಇದು ಕೊಂದಿದೆ ಅಂದರೆ ಯಾರೂ ನಂಬೋದಿಲ್ಲ ನನ್ನ ಮಾತು. ಸೊ ನಾನು ಇಲ್ಲದೆ ಇರೋ ಹಾಗೆ ಅಂತ ತನ್ನ ಫ್ರೆಂಡ್ಗೆ ತನ್ನ ಏನು ಪರಿಚಿತರಿರ್ತಾರಲ್ಲ ಅವರಿಗೆ ಕಾಲ್ ಮಾಡಿ ಹೇಳ್ತಾನೆ, ಹೀಗೆ ಆಗಿದೆ ನನ್ನ ಜೊತೆ ಅಂತ. ಸ್ಟಾರ್ಟಿಂಗ್ಲಿಂದ ಎಂಡ್ವರೆಗೂ ಎಲ್ಲ ಸ್ಟೋರಿ ಹೇಳಿ ಅವನು ಅಂತಾನೆ ಲಾಸ್ಟ್ಗೆ, ನಂದು ಟೈಮ್ ಬತ್ತು ಅಂತ ಹೇಳಿ ಅವನು ಸಹ ಸುಟ್ಕೊಂಡು ಮುಗಿಸ್ಕೊಂಡ್ಬಿಡ್ತಾನೆ. ಸೊ ಈ 4 ಗಂಟೆಯಲ್ಲೇ ಎಲ್ಲ ಮುಗಿದು ಹೋಗುತ್ತೆ ಗಾಯ್ಸ್. ಸೊ ಗಾಯ್ಸ್, ಈ ಕಥೆಯ ಮೊರಲ್ ಏನಂದರೆ, ನೀವು ಯಾವುದೇ ಒಂದು ರೂಮ್ನ ಅವ್ರು ಏನಾದರೂ ಪರ್ಚೇಸ್ ಮಾಡಬೇಕಾದ್ರೆ ಕಡಿಮೆ ಪ್ರೈಸ್ ಇದೆ ಅಂತ ಏನೋ ಒಂದು ಚೀಪ್ ಇದೆ ಅಂತ ಅದನ್ನು ತಗೊಳ್ಳೋಕ್ಕಿಂತ ಮೊದಲು 10 ಸತಿ ವಿಚಾರ ಮಾಡಬೇಕು. ಆ್ಯಂಡ್ ನಂಬಿಕೆ ಅನ್ನೋದು ಬಹಳ ಮುಖ್ಯ ಗಾಯ್ಸ್. ನೀವು ನಿಮ್ಮ ಗರ್ಲ್ ಫ್ರೆಂಡೇ ಇರಲಿ, ನಿಮ್ಮ ಬಾಯ್ ಫ್ರೆಂಡೇ ಇರಲಿ, ಇಬ್ಬರು ಒಂದು ರಿಲೇಷನ್ಶಿಪ್ನಲ್ಲಿ ಇದ್ದೀರಾ ಅಂದರೆ ನಿಮ್ಮನ್ನು ನೀವು ಫಸ್ಟ್ ನಂಬಿ, ಆಮೇಲೆ ಹೊರಗಿಂದೆಲ್ಲ ಡೌಟ್ಗಳನ್ನು ಪಡೋಕೆ ಹೋಗಬೇಡಿ. ಏನಿರುತ್ತಲ್ಲ ಅದನ್ನು ಕೂತ್ಕೊಂಡು ಕ್ಲಾರಿಟಿಯಾಗಿ ಮುಗಿಸ್ಕೊಡಿ ಗೈಸ್. ಇಲ್ಲಾಂದರೆ ಇದು ಒಂದು ಜೈಲಿಗೊಯ್ಯುತ್ತೆ, ಇಲ್ಲ ಆತ್ಮಹತ್ಯೆ ಮಾಡೋಕೆ ಹಚ್ಚುತ್ತೆ. ಎರಡರಲ್ಲಿ ಒಂದಾಗೋದಂತೂ ಕನ್ಫರ್ಮ್. ಸೊ ಗೈಸ್, ಹೀಗೆ ಅಂತ ಥ್ಯಾಂಕ್ ಯು ಗೈಸ್.